ಹಾಯ್ ಹಲೋ ವಣಕಂ ಸಲಾಂ ನಮಸ್ಕಾರ ಎಲ್ಲ ಉಂಟಾರು. ಎಸ್, ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ತಗೊಂಡ್ ಬಂದಿದ್ವಿ. ಏನಂದ್ರೆ ಪಿ ಯು ಅಡ್ಮಿಷನ್ಗೋಸ್ಕರ. ಎಸ್, ನೆಕ್ಸ್ಟ್ ಜೆನ್ ಅಕಾಡೆಮಿ ಸಕ್ಸಸ್ಫುಲ್ ಆಗಿ 3 ಇಯರ್ಸ್ ಮುಗಿದೋಗಿದೆ. ಈಗ 4ನೇ ವರ್ಷ ನಾವು ಪಿ ಯು ಅಡ್ಮಿಷನ್ಸ್ ತಗೊಳ್ತಾ ಇದೀವಿ. ಸುಮಾರು ಜನಗೆ ಕನ್ಫ್ಯೂಷನ್ ಇರುತ್ತೆ. ಈಗ ಯಾವ ಕಾಲೇಜ್ ಸೇರ್ಬೇಕು, 10th ಮುಗಿದಿದೆ, ಏನ್ ಮಾಡ್ಬೇಕು, ಸುಮಾರು ಕಾಲೇಜಸ್ ಇದಾವೆ. ಸೊ ಕನ್ಫ್ಯೂಷನ್ ಇರುತ್ತೆ. ಆ ಕನ್ಫ್ಯೂಷನ್ ಎಲ್ಲಾನು ಕ್ಲಿಯರ್ ಆಗ್ಬೇಕು ಅಂತ ನಾವೊಂದು ವಿಡಿಯೋ ಮಾಡ್ತಾ ಇದ್ವಿ. ನೋಡ್ರಿ, ನೀವು ವಿಡಿಯೋ ಪೂರ್ತಿ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ ಅಕಾಡೆಮಿ ಅಂದ್ರೆ ಏನು, ಕೋಚಿಂಗ್ ಅಂದ್ರೆ ಏನು, ಈ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಏನು, ಇದೆಲ್ಲ ಬಹಳ ಕನ್ಫ್ಯೂಷನ್ ಇರುತ್ತೆ. ಪ್ರತಿಯೊಂದು ಕಾಲೇಜ್ ಇವತ್ತು ಕೋಚಿಂಗ್ ಇದೆ ಅಂತ ಹೇಳ್ತಾರೆ. ಸೊ ಇದೊಂದು ಏನಂತಾರೆ, ಗೈಡೆನ್ಸ್ ತರ ಒಂದು ಚೆನ್ನಾಗಿ ಒಂದು ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ವಿ, ಅದಕ್ಕೆ ಮಾಡ್ತಾ ಇದ್ವಿ. ಸ್ವಲ್ಪ ದಯವಿಟ್ಟು ಎಲ್ಲಾನು ವಿಡಿಯೋ ಪೂರ್ತಿ ನೋಡ್ರಿ, ಆದ್ಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಳಿ. ಎಸ್, ವಿತೌಟ್ ವೇಸ್ಟಿಂಗ್ ಟೈಮ್, ಎಸ್, ಬಿಫೋರ್ ಗೋಯಿಂಗ್ ಟು ದಟ್ ಪ್ಲೀಸ್ ಫಾಲೋ ನೆಕ್ಸ್ಟ್ ಜೆನ್ ಡಾಕ್ಟರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಆಕ್ಚುಲಿ. ಸೊ ಯು ವಿಲ್ ಗೆಟ್ ದ ಇಂಪಾರ್ಟೆಂಟ್ ನೋಟಿಫಿಕೇಶನ್ಸ್. ನಿಮ್ಗೆ ನೀಟ್ ಬಗ್ಗೆ ಅಥವಾ KCET ಬಗ್ಗೆ, ಕೌನ್ಸಿಲಿಂಗ್ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ನಾವು ರೆಗ್ಯುಲರ್ ಆಗಿ ಕಲ್ಸ್ಕೊಡ್ತೀವಿ. ನಮ್ಮ ವಿಡಿಯೋಸ್ ಮಾಡ್ತಾ ಇದ್ವಿ, ಟೀಚರ್ಸ್ ವಿಡಿಯೋಸ್ ಮಾಡ್ತಾ ಇದ್ರು, ಅದು ಅಪ್ಲೋಡ್ ಮಾಡ್ತಾ ಇದ್ವಿ. ಅದು ಪ್ರತಿಯೊಂದು ನಿಮ್ಗೆ ಯೂಸ್ ಆಗುತ್ತೆ. ಎಸ್, ಈಗ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಪ್ರೋಗ್ರಾಮ್ ಅಂತ ಏನು ಇದೆಲ್ಲಾನು ನೋಡೋಣ. ವೆರಿ ಫಸ್ಟ್ ನಿಮ್ಗೆ ಸೈನ್ಸ್ ಕಾಮರ್ಸ್ ಅಂತ ಒಂದು ಕ್ಲಾರಿಟಿ ಇರಬೇಕು. 10th ಕ್ಲಾಸ್ ಮುಗಿದಿದೆ, ಈಗ ಏನ್ ಮಾಡ್ಬೇಕು ಅಂತ ಡೌಟ್ ಇರುತ್ತೆ ಸುಮಾರು ಜನಗೆ ಅಲ್ವಾ. ಸೊ ಒಂದ್ಸರಿ ಕರೆಕ್ಟ್ ಆಗಿ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ ಏನಿದೆ ಅಂತ. ಸೊ ಸೈನ್ಸ್ ಅಲ್ಲಿ ನಿಮ್ಗೆ PCMB PCMC ಅಂತ 2 ಕೋರ್ಸಸ್ ಇರುತ್ತೆ. ಸೊ ಕಾಮರ್ಸ್ ಆರ್ಟ್ಸ್ ಬೇರೆ ಇರುತ್ತೆ, ಬಟ್ ನಮ್ದು ಸೈನ್ಸ್ ಇದೆ. ಸೊ ಸೈನ್ಸ್ ಅಲ್ಲಿ ನಾನು ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದೀನಿ. ಎಸ್, ಅದು ಅನ್ಲಿಮಿಟೆಡ್ ಪೋರ್ಷನ್. ಸೊ ಸಿಲೆಬಸ್ ಇದೆಲ್ಲ ಹೇಳ್ಬೇಕಂದ್ರೆ ಕಷ್ಟ ಆಗುತ್ತೆ, ಅದಕ್ಕೆ ನಾನು ಸೈನ್ಸ್ ಒಂದೇ ತಗೊಳ್ತಾ ಇದ್ದೀನಿ. ನೀವು ಸೈನ್ಸ್ ಇಂಟ್ರೆಸ್ಟ್ ಇದ್ರೆ ಒಂದ್ ವೇಳೆ, ಸೊ PCMB PCMC 2 ಆಪ್ಷನ್ಸ್ ಇರುತ್ತೆ. ಈಗ PCMC ನೋಡಿದ್ರೆ ಫಸ್ಟ್ ಇದು ನೋಡೋಣ. PCMC ಅಲ್ಲಿ ಮೇನ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಹೋಗ್ತಾರೆ. ಅಂದ್ರೆ ಪ್ರತಿ ಒಂದು ಕಾಲೇಜಲ್ಲಿ ಯಾವ್ದಾದ್ರು IITs ಆಗ್ಲಿ, NITs ಆಗ್ಲಿ, ಲೋಕಲ್ ಇಂಜಿನಿಯರಿಂಗ್ ಕಾಲೇಜ್ ಆಗ್ಲಿ, ಇಂಜಿನಿಯರಿಂಗ್ ಮಾಡ್ಬೇಕು, ನಿಮ್ ಕನಸಿದೆ, ನೀವು ಮಾಡ್ಬೇಕು, ಎಸ್ ನನ್ನ ಮಗನಿಗೆ ಅಲ್ಲಿ ಸೇರ್ಸ್ಬೇಕು ಆ ತರ ಇದ್ರೆ, ಸೊ ನೀವು ಇಂಜಿನಿಯರಿಂಗ್ ಹೋಗ್ರಿ. ಇದ್ರಲ್ಲಿ CS ಇರುತ್ತೆ, ಕಂಪ್ಯೂಟರ್ ಸೈನ್ಸ್ ಇರುತ್ತೆ, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಪ್ರತಿಯೊಂದು ಕೋರ್ಸ್ ಇರುತ್ತೆ. ಬಟ್ ಇಂಜಿನಿಯರಿಂಗ್ ಅಂತ ಸಿಂಪ್ಲಿಫೈಡ್ ಮಾಡಿದ್ವಿ. ಇದು ನಾನು ಸ್ವಲ್ಪ ಟ್ರೈ ಮಾಡಿದ್ವಿ ನಮಗೋಸ್ಕರ. ಸೊ ಸೆಕೆಂಡ್, NDA ಕೈಂಡ್ ಆಫ್, ಈಗ ಆರ್ಮಿ, ನೇವಿ ಕೈಂಡ್ ಆಫ್ ಕೋರ್ಸಸ್ ನೀವೇನ್ ಮಾಡ್ಬೇಕು, ಅದು ಫೀಲ್ಡ್ ನೀವು ತಗೋಬೇಕಂತಿದ್ರೆ ಈಗ NDA ಎಕ್ಸಾಮ್ ಇರುತ್ತೆ, ಅದಕ್ಕೂ ಪ್ರಿಪೇರ್ ಆಗ್ಬಹುದು. ಈವನ್ BSc ಮಾಡಬಹುದು, ಲಿಮಿಟೆಡ್ ಇರುತ್ತೆ. ಬಟ್ ಅದರಲ್ಲಿ ಇಂಜಿನಿಯರಿಂಗ್ ಅಂದ್ರೆ ಓಷನ್ ಅಲ್ವಾ, ಸೊ ಸುಮಾರು ಆಪ್ಷನ್ಸ್ ಇರುತ್ತೆ. ಸೊ PCMB, ಒಂದ್ ವೇಳೆ ನೀವು PCMB ತಗೋಬೇಕಂದ್ರೆ ನೋಡಿ, MBBS ಮೆಡಿಕಲ್, MBBS ಅಂದ್ರೆ ಡಾಕ್ಟರ್, ಸೊ ಸ್ಪೆಷಲೈಸೇಷನ್ ಎಲ್ಲಾನು ಮಾಡಬಹುದು. ಇಂಜಿನಿಯರಿಂಗ್ ಮಾಡಬಹುದು, ಫಾರ್ಮಸಿ, ಡೆಂಟಲ್, ಆಯುರ್ವೇದ, ಇವನ್ BAMS BHMS ಅಂತಾರಲ್ವಾ, ಸೊ ಅದೆಲ್ಲಾನು, ಅಗ್ರಿಕಲ್ಚರ್ BSc ಮಾಡಬಹುದು. ನೀವು NDA ಸೇಮ್ ಏನೇನು ಇದಾವೋ ಅದೆಲ್ಲ ಇಲ್ಲಿರುತ್ತೆ. ಸೊ ಜೊತೆಯಲ್ಲಿ ನರ್ಸಿಂಗ್ ಮಾಡಬಹುದು, ಸುಮಾರು ಆಪ್ಷನ್ಸ್ ಇರುತ್ತೆ. ಸೊ ಸೈನ್ಸ್ ಅಲ್ಲಿ ಇರೋ ಪ್ರತಿ ಒಂದು ಆಪ್ಷನ್ PCMB ಅಲ್ಲಿ ಸಿಗುತ್ತೆ ನಿಮ್ಗೆ. ಅಂಡ್ PCMC ಅಲ್ಲಿ ಫಿಸಿಕ್ಸ್ ನೋಡ್ರಿ, ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಕಾಮನ್ ಇರುತ್ತೆ. ಬಯಾಲಜಿ ಜಾಗದಲ್ಲಿ ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಇರುತ್ತೆ ಅಷ್ಟೇ. ಸೊ ಬಯಾಲಜಿ ಇರೋದ್ರಿಂದ ನೀವು MBBS ಗೆ, ಈ ಮಿಕ್ರೋ ಕೋರ್ಸಸ್ಗೆ ಎಲಿಜಿಬಿಲಿಟಿ ಬರುತ್ತೆ. ಅದೊಂದೇ ಡಿಫ್ರೆನ್ಸ್ ರೀ, ಮಿಕ್ಕಿರೋದೆಲ್ಲನೂ ಸೇಮ್. ಸೊ ಈಗ ಕಾಲೇಜಸ್ ಬಂದ್ರೆ ಸುಮಾರು ಕಾಲೇಜಸ್ ಇರುತ್ತೆ. ಪ್ರತಿಯೊಂದು ಕಾರ್ನರ್ ಅಲ್ಲಿ ಒಂದು ಕಾಲೇಜ್ ಆಗೋಗಿದೆ. PU ಕಾಲೇಜ್ ಆಗಲಿ, ಸೊ +1 +2 ಕಾಲೇಜಸ್ ಇರುತ್ತಲ್ವಾ. ಸೊ ಕಾಲೇಜಸ್ ಆಫ್ಟರ್ 10th ಸುಮಾರು ಕಾಲೇಜಸ್ ಇರುತ್ತೆ. ನಿಮ್ಮ ಮನೆಗೆ ಸುತ್ತಮುತ್ತ ಸುಮಾರು ಕಾಲೇಜ್, ಕಡಿಮೆ ಅಂದ್ರೆ ಒಂದು 10-20 ನೋಡ್ತಾರೆ. ಸೊ ಪ್ರತಿ ಕಾಲೇಜು ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ನಿಮ್ಗೆ ಕನ್ಫ್ಯೂಷನ್ ಇರುತ್ತೆ. ಅದಕ್ಕೆ ಸೊ ಕಾಲೇಜ್ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು, ಅದು ಚೂಸಿಂಗ್ ಆಫ್ ಕಾಲೇಜ್ ಯಾವ ರೀತಿ ಮಾಡಬೇಕು ಅಂತ ಒಂದು ಸೊ ಟ್ರೈ ಮಾಡಿದ್ವಿ ನಾವು. ಕಾಲೇಜಸ್ 3 ರೀತಿ ಇರುತ್ತೆ: ಇಂಟಿಗ್ರೇಟೆಡ್, ಸೆಮಿ ಇಂಟಿಗ್ರೇಟೆಡ್ ಅಂಡ್ ನಾನ್ ಇಂಟಿಗ್ರೇಟೆಡ್ ಕಾಲೇಜಸ್ ಅಂತ. ಇಂಟಿಗ್ರೇಟೆಡ್, ಸೆಮಿ ಇಂಟಿಗ್ರೇಟೆಡ್ ಅಂಡ್ ನಾನ್ ಇಂಟಿಗ್ರೇಟೆಡ್. ಸೊ ಫಾರ್ ಎಕ್ಸಾಂಪಲ್ ನಾನ್ ಇಂಟಿಗ್ರೇಟೆಡ್ ತಗೊಳ್ಳಿ. ನಾನ್ ಇಂಟಿಗ್ರೇಟೆಡ್ ಅಂದ್ರೆ, ಸೊ ಇದರಲ್ಲಿ ಕೋಚಿಂಗ್ ಅಂತ ಏನ್ ಕೊಡಲ್ಲ. ಸೊ NCERT ಟೆಕ್ಸ್ಟ್ ಬುಕ್ಸ್ ಏನಿದಾವೋ, ನಮ್ಮ ಬೋರ್ಡ್ ಟೆಕ್ಸ್ಟ್ ಬುಕ್ಸ್ ಏನಿದಾವೋ, ಆ ಬೋರ್ಡ್ ಅಲ್ಲಿ ಇರೋ ಕಾನ್ಸೆಪ್ಟ್ ಜಸ್ಟ್ ಒಂದು 8 to 10 hours ಬೋರ್ಡ್ ಕೊಡ್ತಾರಲ್ವಾ, ಸಬ್ಜೆಕ್ಟ್ ಚಾಪ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಈ ಟೀಚರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಸೊ ಆ ಬೋರ್ಡ್ NCERT ಲೈನ್ಸ್ ಅಲ್ಲಿ ಏನಿದಾವೋ ಅದು ಎಕ್ಸ್ಪ್ಲೇನ್ ಮಾಡ್ಕೊಂಡು, ಮೋಸ್ಟ್ ಆಫ್ ದೇರ್ ಪ್ರಿಪರೇಷನ್ ಹೆಂಗೆ ಇರುತ್ತೆ ಅಂದ್ರೆ, ಸ್ಟೂಡೆಂಟ್ ಗೆ ಫೈನಲ್ ಎಕ್ಸಾಮ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತಲ್ವಾ, ಅದು ಮೈಂಡ್ ಅಲ್ಲಿ ಇಟ್ಕೊಂಡು, ಇಲ್ಲಾಂದ್ರೆ ಬ್ಯಾಕ್ ಅಂಡ್ ಕ್ವಶನ್ಸ್ ಇರುತ್ತೆ, ಆ ಕಾನ್ಸೆಪ್ಟ್ಸ್ ಮೈಂಡ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಬೋರ್ಡ್ ಓರಿಯೆಂಟೆಡ್ ಆಗಿ ಮಾಡ್ತಾರೆ.
ಎಸ್, ಇದರಲ್ಲಿನೂ ಓದೋರು ಇರ್ತಾರೆ, ಬಟ್ ಟೀಚರ್ ಪಾಯಿಂಟ್ ಆಫ್ ನಾನು ಹೇಳ್ತಾ ಇದ್ದೀನಿ. ಓಕೆ, ಸೊ ಹಿಯರ್ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಬೋರ್ಡ್ ಪ್ರಿಪರೇಷನ್ ಇರುತ್ತೆ, ಲೆಸ್ ಸಕ್ಸಸ್ ರೇಟ್ ಇರುತ್ತೆ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಬೋರ್ಡ್ ಅಲ್ಲೆಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಲ್ಲಿ ಸಕ್ಸಸ್ ರೇಟ್ ಕಡಿಮೆ ಇರುತ್ತೆ. ಈಗ ಈ MBBS ಆಗಲಿ ಇಂಜಿನಿಯರಿಂಗ್ ಅಲ್ಲಿ ಸುಮಾರು ತೋರಿಸಿದ್ನಲ್ವಾ, ಆ ಕೋರ್ಸಸ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ. 10th ಕ್ಲಾಸ್ ತನಕ ನಿಮ್ಗೆ ಏನಿರುತ್ತೆ ಬೋರ್ಡ್ ಪ್ರಿಪರೇಷನ್. ಈಗ 90%, 80%, 95% ನಿಮ್ಮ ಮಗಳಿಗೆ ಎಷ್ಟು ಬಂದಿದಪ್ಪ, ನಮ್ಮ ಮಗಳಿಗೆ ಎಷ್ಟಾಯ್ತು ಅಂತ ಮಾತಾಡ್ತಾರಲ್ವಾ, ಅದೆಲ್ಲಾನು ಬೋರ್ಡ್ಗೋಸ್ಕರನೇ. ಬಟ್ 12th ಆದ್ಮೇಲೆ ನಿಮ್ ಬೋರ್ಡ್ ಮಾರ್ಕ್ಸ್ ಯಾರೂ ಕನ್ಸಿಡರ್ ಮಾಡಲ್ಲ. ಆ ಬೋರ್ಡ್ ಕನ್ಸಿಡರ್ ಮಾಡ್ಕೊಂಡು ನಿಮ್ಗೆ ಮೆಡಿಕಲ್ಗೆ ಸೀಟ್ ಕೊಡಲ್ಲ. ಸೊ ಅದಕ್ಕಾಗಿ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಫಾರ್ಮೆನ್ಸ್ ಆಲ್ಸೋ ಇಂಪಾರ್ಟೆಂಟ್. ಸರಿ, ಇದು ಬ್ಯಾಲೆನ್ಸ್ ಮಾಡ್ಬೇಕಂತ KCET ಅಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಸ್ವಲ್ಪ ಏನಂತಾರೆ ವೇಟೇಜ್ ಕೊಟ್ಟಿದ್ರು. ಬಟ್ ಜನರಲ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್, ಫಾರ್ ಎಕ್ಸಾಂಪಲ್ JEE ಇದೆ, ಸೊ ನಿಮ್ ಬೋರ್ಡ್ ಮಾರ್ಕ್ಸ್ ಅವರು ಕನ್ಸಿಡರ್ ಮಾಡಲ್ಲ. ಸೊ ಅದಕ್ಕಾಗಿ ಸಕ್ಸಸ್ ರೇಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕಡಿಮೆ ಇರುತ್ತೆ. ಇನ್ನೊಂದು, ಇವ್ರು ಏನ್ ಮಾಡ್ತಾರಂದ್ರೆ ಈ ಪ್ರತಿಯೊಂದು ಒಂದು ತಿಂಗಳಿಗೆ ಆ ಮಂತ್ ಅಲ್ಲಿ ಏನಾಗಿದೆಯೋ ಆ ಸಿಲೆಬಸ್ ಮೇಲೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಡಿಸ್ಕ್ರಿಪ್ಟಿವ್ ಎಕ್ಸಾಮಿನೇಷನ್ ಅಂದ್ರೆ ಒಂದು ಕ್ವಶನ್ ಕೊಟ್ಟು ಕೆಳಗಡೆ ಆನ್ಸರ್ ಎಕ್ಸ್ಪ್ಲೇನ್ ದಿಸ್, ಡಿಸ್ಕ್ರೈಬ್ ದಿಸ್, ಡೆರೈವ್ ದಿಸ್ ಅಂತ ಕೊಡ್ತಾರಲ್ವಾ. ಸೊ ಆತರ ಕ್ವಶನ್ ಕೊಟ್ರೆ ನೀವು ಆನ್ಸರ್ ಡೆರೈವ್ ಮಾಡಿದ್ರೆ, ಸಾಲ್ವ್ ಮಾಡಿದ್ರೆ ಅದು ಡಿಸ್ಕ್ರಿಪ್ಟಿವ್ ಎಕ್ಸಾಮಿನೇಷನ್ ಅಂತಾರೆ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಲ್ಲಿ ಆ ತರ ಕ್ವಶನ್ಸ್ ಕೊಡಲ್ಲ. ನಿಮ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲಿ ನಿಮ್ಗೆ ಕ್ವಶನ್ ಕೊಟ್ಟು 4 ಆಪ್ಷನ್ಸ್ ಕೊಡ್ತಾರೆ, ಯಾವ್ದು ರೈಟ್ ಯಾವ್ದು ರಾಂಗ್, ವಿಚ್ ಫೈಂಡ್ ಔಟ್ ದ ರೈಟ್ ಆನ್ಸರ್ ಅಂತ ಕೊಡ್ತಾರೆ. ಆ 4 ಆಪ್ಷನ್ಸ್ ನೋಡಿದ್ರೆ ಒಂದೇ ರೀತಿ ಇರುತ್ತೆ. ಸೊ ಅದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ABCD ಕೊಡ್ತಾರೆ, ಒಂದು ಸೆಲೆಕ್ಟ್ ಮಾಡಂತಾರೆ, ಇಲ್ಲಾಂದ್ರೆ ಮಲ್ಟಿಪಲ್ ಕರೆಕ್ಟ್ ಆನ್ಸರ್ ಕ್ವಶನ್ಸ್ ಅಂತಾರೆ. ಸೊ ಅದು ಬೇರೆ ಬೇರೆ ಕತೆ. ಬಟ್ ಇದು ಬೋರ್ಡ್ ಎಕ್ಸಾಮ್ಗೆ ಫೋಕಸ್ ಓನ್ಲಿ ಆನ್ 8 to 10 ಮಾಡಲ್ ಪೇಪರ್ಸ್. ಸೊ ಏನಂದ್ರೆ ಜನರಲ್ ಆಗಿ ಬೋರ್ಡ್ ಪ್ರಿಪರೇಷನ್ಸ್ ಅಲ್ಲಿ ಇಂಪಾರ್ಟೆಂಟ್ ಮಾಡಲ್ ಪೇಪರ್ಸ್, ಇಲ್ಲಾಂದ್ರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಮೈಂಡ್ ಅಲ್ಲಿ ಇಟ್ಕೊಂಡು ಇದೇ ಓದ್ಕೊಲಿಯಪ್ಪ ಅಂತ. ನೀವು ಎಕ್ಸಾಮ್ಸ್ ಅಲ್ಲಿ ಸ್ಟೂಡೆಂಟ್ಸ್ 10th ಕ್ಲಾಸ್ ತನಕ ಏನ್ ಮಾಡ್ತಾರೆ, ಸರ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ರಿ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೇಳ್ರಿ, ಯಾವ್ದು ಮಾಡಿದ್ರೆ ಎಕ್ಸಾಮ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡಬಹುದು, ಈ ತರ ಕ್ಯಾಲ್ಕುಲೇಷನ್ ಮಾಡ್ತಾರಲ್ವಾ, ಅದು ಬೋರ್ಡ್ಗೆ ಯೂಸ್ ಆಗುತ್ತೆ, ಬಟ್ ನಾಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಸೊ ಈ ತರ ಪ್ರಿಪೇರ್ ಮಾಡಿಸಿದ್ರೆ ಅದು ನಾನ್ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ಸ್ ಅಂತಾರೆ. ಸೊ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ಸ್ ಹೇಳ್ತೀನಿ, ಈ ಎರಡಕ್ಕೆ ಮಧ್ಯದಲ್ಲಿರೋದು ಸೆಮಿ ಇಂಟಿಗ್ರೇಟೆಡ್. ಓಕೆ, ಸೊ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಅಂದ್ರೆ ಬ್ಯಾಲೆನ್ಸಿಂಗ್ ಬೋತ್ ಬೋರ್ಡ್ ಎಕ್ಸಾಮಿನೇಷನ್ ಆಸ್ ವೆಲ್ ಆಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಅಂದ್ರೆ ಬೋರ್ಡ್ ಎಕ್ಸಾಮ್ಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು. ಅಂದ್ರೆ ಸಿಲೆಬಸ್ ಬೇರೆ ಬೇರೆ ಇಲ್ಲ, ಎರಡಕ್ಕೇನು ಒಂದೇ ಸಿಲೆಬಸ್. ನಮ್ಮ ಕರ್ನಾಟಕದಲ್ಲಿ ಸೊ ಒಂದು ಒಳ್ಳೆ ಕೆಲಸ ಏನ್ ಮಾಡಿದ್ರ ಅಂದ್ರೆ, ಈಗ ಬೋರ್ಡು ಕಾಂಪಿಟೇಟಿವ್ಗೆ ಎರಡೂ ಒಂದೇ ಇದೆ. ಅಂದ್ರೆ ಈಗ ನಿಮ್ಗೆ ಬೋರ್ಡ್ಗೆ ಒಂದು ಸಿಲೆಬಸ್ ಇದೆ, ಆ ಟಾಪಿಕ್ಸ್ ಕೆಲವೊಂದು ಇರುತ್ತೆ, ಕೆಲವೊಬ್ಬ ಎಕ್ಸಾಮ್ಸ್ ಅಲ್ಲಿ ಇರಲ್ಲ. ಅಂದ್ರೆ ಏನಾಗುತ್ತೆ ಅಂದ್ರೆ ಯಾವ ಚಾಪ್ಟರ್ ಏನಿದೆಯಪ್ಪ ಅಂತ ಕನ್ಫ್ಯೂಷನ್ ಇರುತ್ತೆ, ಆಯ್ತಾ. ಸೊ ನಮ್ಮ ಸೌತ್ ಇಂಡಿಯಾದಲ್ಲಿ, ಮೇಜರ್ ಕರ್ನಾಟಕದಲ್ಲಿ ಒಂದು ಅನುಕೂಲ ಇದೆ, ಏನಂದ್ರೆ ನಮ್ಗೆ ಬೋರ್ಡ್ ಸಿಲೆಬಸ್, JEE ಆಗ್ಲಿ ನೀಟ್ ಸಿಲೆಬಸ್ ಒಂದೇ, ಅದು ಒಳ್ಳೇದಾಯ್ತು. ಇಲ್ಲಿ ಬೋರ್ಡ್ಗೆ ಕಾಂಪಿಟೇಟಿವ್ಗೆ ಎರಡನ್ನು ಬ್ಯಾಲೆನ್ಸ್ ಮಾಡ್ತಾರೆ. ಸೊ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ ಅಂದ್ರೆ, ಕಾನ್ಸೆಪ್ಟ್ಸ್ ಎಲ್ಲ ಹೇಳ್ಕೊಡ್ತಾರೆ. ಕಾನ್ಸೆಪ್ಟ್ಸ್ ಎಲ್ಲ ಹೇಳ್ಕೊಟ್ಟು ಆ ಪಾಠ ಮಾಡುವಾಗನೇ ಟೀಚರ್ಸ್ ಅನುಭವ ಇರೋರು ಇರ್ತಾರೆ, ಅವರು ಮಿನಿಮಮ್ ಒಂದು 15-20 ಇಯರ್ಸ್ ಇರೋರು ಮಾಡಿದ್ರೇನೆ ಅನುಕೂಲ ಆಗುತ್ತೆ. ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಏನಾಗುತ್ತೆ ಅಂದ್ರೆ ಬೈ ಹ್ಯಾಟ್ ಮಾಡೋ ತರ ಮಾಡಬಾರ್ದು. ಹೊಸೊಬ್ರು ಏನ್ ಮಾಡ್ತಾರೆ ಅಂದ್ರೆ ಕಾನ್ಸೆಪ್ಟ್ ನೀವು ಅಬ್ಸರ್ವ್ ಮಾಡಿರ್ತಾರೆ, ಈ ಕ್ವಶನ್ ಸರ್, ಈ ಕ್ವಶನ್ಗೆ ಈ ಆನ್ಸರ್ ಇದೆ ಏನಕ್ಕೆ ಅಂದ್ರೆ ಹಂಗೆ ಓದ್ಕೋಬೇಕಪ್ಪ, ನೀವು ಕ್ವಶನ್ ಮಾಡಬಾರ್ದು ಅಂತ ಹೊಡಿತಾರೆ. ಈಗ ಈ ಮಕ್ಳು ಏನ್ ಮಾಡ್ತಾರೆ, ಏನಪ್ಪ ಇಂಥ ಟೀಚರ್ ಇದ್ದಾರೆ, ಸೊ ಏನ್ ಕೇಳಿದ್ರೇನು ಈ ತರ ಬೈತಾ ಇದ್ರು, ಹೊಡಿತಾ ಇದ್ರೆ ಅಂತ ರಿವರ್ಸ್ ಮಾತಾಡ್ತಾರೆ. ಸೊ ಇದು ಪ್ರಾಬ್ಲಮ್ ಯಾವಾಗ ಬರುತ್ತೆ ಅಂದ್ರೆ, ಕಡಿಮೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸ್ಟೂಡೆಂಟ್ ಟೀಚರ್ಗೆ ಆ ರ್ಯಾಪು ಮೇಂಟೈನ್ ಆಗಲ್ಲ. ಇನ್ನೊಂದು ಹೆಂಗೆ ಆಗುತ್ತೆ ಅಂದ್ರೆ, ಆ ಫ್ಲೇವರ್, ದ ಔಟ್ಪುಟ್ ಆಫ್ ದ ಕ್ಲಾಸ್ ಅದು ಏನಾದ್ರೂ ಬರಲ್ಲ. ಏನಕ್ಕಂದ್ರೆ ನೀವು ಕ್ಲಾಸು ಮಾಡ್ತಾ ಇರ್ತಾರೆ, ಬಟ್ ಮಕ್ಕಳು ಇಂಟ್ರೆಸ್ಟ್ ತೋರಿಸಲ್ಲ, ಆ ಇಂಟರ್ಲಿಂಕು ಬರಲ್ಲ. ಸೈನ್ಸ್ ಅಲ್ಲಿ ಮೇನ್ ಬೆನಿಫಿಟ್ ಏನಂದ್ರೆ ಇಂಟರ್ಲಿಂಕಿಂಗ್ ಆಫ್ ಟಾಪಿಕ್ಸ್. ಸೊ ಒಂದು ಟಾಪಿಕ್ಗೆ ಇನ್ನೊಂದು ಟಾಪಿಕ್ಗೆ ಇಂಟರ್ಲಿಂಕ್ ಇರುತ್ತೆ. ಸೊ ಅನುಭವ ಇರೋರು ಏನ್ ಮಾಡ್ತಾರೆ ಅಂದ್ರೆ, ಈ ಚಾಪ್ಟರ್, ಈ ಬೇಸಿಕ್ಸ್ ಅಪ್ಪ ನಿಮ್ಗೆ 11th ಅಲ್ಲಿ ಟಾಪಿಕ್ ಬಂದಿದೆ, ಆ ಬೇಸಿಕ್ಸ್ ತಗೊಂಡು ಈ ಕ್ವಶನ್ಗೆ ಈ ರೀತಿ ಆನ್ಸರ್ ಮಾಡಬೇಕು ಅಂತ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆವಾಗ ಮಾಡುವಾಗ ನಿಮ್ಗೆ ಅನುಕೂಲ ಆಗುತ್ತೆ, ಅರ್ಥ ಆಯ್ತಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಬಂದ್ರೆ ನೀವು ಸಾಲ್ವ್ ಮಾಡಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಅನುಭವ ಇರೋರು ಇರ್ಬೇಕು, ಅವರು ಬ್ಯಾಲೆನ್ಸ್ ಮಾಡ್ತಾರೆ. ಬ್ಯಾಲೆನ್ಸ್ ಯಾವ ರೀತಿ ಮಾಡ್ತಾರೆ ಅಂದ್ರೆ, ಇದೊಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾನು ಕೆಮಿಸ್ಟ್ರಿ ಲೆಕ್ಚರರ್. ನಾನು ಒಂದು ಟಾಪಿಕ್ ಮಾಡ್ತಾ ಇದ್ದೀನಿ, ಬೋರ್ ಥಿಯರಿ.
ನೀಲ್ ಬೋರ್ ಥಿಯರಿ ಇದೆ ಅಲ್ವಾ. ಸೊ ಅಟಾಮಿಕ್ ಸ್ಟ್ರಕ್ಚರ್ ಅಂತ ಇರುತ್ತೆ 9th ಕ್ಲಾಸಲ್ಲಿ. ಸೊ ಆ ಅಟಾಮಿಕ್ ಸ್ಟ್ರಕ್ಚರು ನಿಮ್ಗೆ 9th ಕ್ಲಾಸಲ್ಲಿ ಬೋರ್ ಥಿಯರಿ ಅಂದ್ರೆ ಏನು, ಅದಕ್ಕೆ ಮುಂಚೆ ಯಾವ ಥಿಯರಿ ಇದಾವೆ, ಥಾಮ್ಸನ್ ಮಾಡೆಲ್ ಇದೆ. ಆ ಥಾಮ್ಸನ್ ಮಾಡೆಲ್ ಅಂದ್ರೆ ಏನು, ಅದರಲ್ಲಿ ಏನು ಫೇಲ್ ಆಗಿದೆ. ನೆಕ್ಸ್ಟ್ ರೂಥರ್ಫೋರ್ಡ್ ಮಾಡೆಲ್ ಅಂತ ಇದೆ, ಗೋಲ್ಡ್ ಫೈಲ್ ಎಕ್ಸ್ಪೆರಿಮೆಂಟ್ ಅಂತ. ಆ ಕಾನ್ಸೆಪ್ಟ್ ಹೇಳ್ತೀವಿ. ಸೊ ಅದರಲ್ಲಿ ಏನು ಡ್ರಾಬ್ಯಾಕ್ಸ್ ಏನು, ಮೆರಿಟ್ಸ್ ಏನು ಅಂತ ಹೇಳ್ಬಿಟ್ಟು ಆದ್ಮೇಲೆ ಬೋರ್ ಥಿಯರಿ ಸ್ಟಾರ್ಟ್ ಮಾಡ್ತೀವಿ. ಬೋರ್ ಥಿಯರಿಯಲ್ಲಿನೂ ಫಸ್ಟ್ ಪಾಸ್ಟ್ಲೇಟ್ಸ್ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಅದರಲ್ಲಿ ಮೋಡಲ್ಸ್ ಯಾವ ರೀತಿ ಬರುತ್ತೆ, ಬೋರ್ಡ್ಗೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ, ಜೆಇಗೆ ಯಾವ ರೀತಿ ಬರುತ್ತೆ, ಕೆಸೆಟ್ಗೆ ಯಾವ ರೀತಿ ಬರುತ್ತೆ, ನೀಟ್ಗೆ ಯಾವ ರೀತಿ ಬರುತ್ತೆ, ಈಗ ನೆಕ್ಸ್ಟ್ ಯಾವ ರೀತಿ ಬರ್ಬೋದು ಅಂತ ಇದೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಮಕ್ಕಳಿಗೆ ಈ ಔಟ್ಪುಟ್ ಕೊಡ್ತೀವಿ. ಅಂದ್ರೆ ಕ್ಲಾಸಲ್ಲೇ ಆ ಆಬ್ಜೆಕ್ಟಿವ್ ಕ್ವಶನ್ಸ್ ಆಗಲಿ, ಆ ಬೋರ್ಡ್ ಕ್ವಶನ್ಸ್ ಆಗಲಿ, ಪ್ರತಿ ಒಂದು ಕವರ್ ಆಗ್ಬಿಡುತ್ತೆ. ದಟ್ ಈಸ್ ಕಾಲ್ಡ್ ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಟೀಚರ್ ಪಾಠ ಮಾಡುವಾಗ ನಿಮ್ಗೆ ಅರ್ಥ ಆಗಲ್ಲ, ಬಟ್ ನೀವು ಯಾವ ಕ್ವಶನ್ ಸಾಲ್ವ್ ಮಾಡಿದ್ರೇನೋ ಆನ್ಸರ್ ಮಾಡಬಹುದು. ಅದೇ ಬೆನಿಫಿಟ್ ನಿಮ್ಗೆ. ಸೊ ಆ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇದೆಲ್ಲ ಮಾಡ್ತಾರೆ. ಸರಿ, ಬೋರ್ಡ್ ಕಾಂಪಿಟೇಟಿವ್ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ ಅಂದ್ರೆ ಸಿಂಪಲ್. ಈಗ ಪ್ರತಿ ವಾರ ಮಂಡೇ ಟು ಫ್ರೈಡೆ ಏನ್ ಪಾಠ ಮಾಡ್ತೀವೋ ಆ ಪಾಠ ಕಾನ್ಸೆಪ್ಟ್ ಏನಿರುತ್ತೋ, ಆ ಲಿಮಿಟೆಡ್ ಟಾಪಿಕ್ ಏನಿರುತ್ತೋ, ಆ ವಾರದಲ್ಲಿ ಏನ್ ಮಾಡಿದ್ವೋ ಆ ವಾರದ ಸಿಲೆಬಸ್ ಏನಿರುತ್ತೋ ಅದ್ರ ಮೇಲೆ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಸ್ಯಾಟರ್ಡೆ. ಆ ಸ್ಯಾಟರ್ಡೆ ಎಕ್ಸಾಮ್ ಕಂಡಕ್ಟ್ ಮಾಡುವಾಗ ಈ ವಾರ ಸಿಲೆಬಸ್ ಅಲ್ಲಿ ಕವರ್ ಆಗ್ಬಿಡುತ್ತೆ. ಅಂದ್ರೆ ಪ್ರತಿ ವಾರ ಮಂಡೇ ಟು ಫ್ರೈಡೆ ಪಾಠ ಮಾಡ್ಕೊಂಡು ಸ್ಯಾಟರ್ಡೆ ಎಕ್ಸಾಮ್ ಕಂಡಕ್ಟ್ ಮಾಡೋದು. ಸೊ ಈ ತರ ಒಂದ್ ತಿಂಗಳ ತಗೊಂಡ್ರೆ ನಿಮ್ಗೆ 4 ಶನಿವಾರ ಬರುತ್ತೆ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ನೀಟ್ ಸ್ಟೂಡೆಂಟ್ ಇದಾರೆ ಅನ್ಕೊಳ್ಳಿ, ಮೆಡಿಕಲ್ ಸ್ಟೂಡೆಂಟ್. ಸೊ ಅವ್ರಿಗೇನು ಫಸ್ಟ್ ಶನಿವಾರ ನೀಟ್ ಎಕ್ಸಾಮ್ ಕಂಡಕ್ಟ್ ಮಾಡಿದ್ವಿ, ಸೆಕೆಂಡ್ ಶನಿವಾರ ಕೆಸೆಟ್ ಎಕ್ಸಾಮ್ ಕಂಡಕ್ಟ್ ಮಾಡಿದ್ವಿ, PCB. ನೆಕ್ಸ್ಟ್ ಥರ್ಡ್ ಶನಿವಾರ ತಿರ್ಗಾ ನೀಟ್ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ, ಫೋರ್ತ್ ಶನಿವಾರ ಬೋರ್ಡ್ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ. ಈಗ ಏನಾಯ್ತು, 2 ನೀಟ್ ಎಕ್ಸಾಮ್ಸು, ಒಂದು ಕೆಸೆಟ್, ಒಂದು ಬೋರ್ಡ್, ಇದೇ ಬ್ಯಾಲೆನ್ಸಿಂಗ್ ಅಂತಾರೆ. ಇದೇನಂತಾರೆ, ಬ್ಯಾಲೆನ್ಸಿಂಗ್ ಬೋರ್ಡ್ ಆಸ್ ವೆಲ್ ಆಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಸೊ ಈ ತರ ಸಣ್ಣ ಸಣ್ಣ ಟಾಪಿಕ್ಸ್ ಎಲ್ಲಾನು ಕವರ್ ಮಾಡ್ಕೊಂಡು ಮಕ್ಕಳಿಗೆ ಎಲ್ಲ ರೆಡಿ ಮಾಡಿ ಫೈನಲ್ ಎಕ್ಸಾಮ್ಗೆ ರೆಡಿ ಮಾಡ್ತೀವಿ. ಸೊ ಏನಂತಾರೆ, ಎಲ್ಲಾನು ಒಂದೇ ಸರಿ ಓದ್ಬೇಕು ಅಂದ್ರೆ ಏನಾಗುತ್ತೆ, ಟೆನ್ಷನ್ ಆಗುತ್ತೆ, ಸಿಲೆಬಸ್ ಕವರ್ ಆಗಲ್ಲ, ರಿವಿಷನ್ ಬೇಕಾಗುತ್ತೆ. ಈಗ ವಾರದ ಸಿಲೆಬಸ್ ಏನಾದ್ರು ಎಲ್ಲ ಮಾಡ್ಕೊಂತ ಹೋದಾಗ ಏನಾಗುತ್ತೆ, ನಿಮ್ಗೆ ಸಿಲೆಬಸ್ ಈಸಿಯಾಗಿ ಕವರ್ ಆಗುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ, ಟೆನ್ಷನ್ ಇರಲ್ಲ, ಆರಾಮಾಗಿ 2-3 ಸರಿ ರಿವಿಷನ್ ಮಾಡ್ಕೋಬಹುದು, ಆವಾಗ ಸಕ್ಸಸ್ ಬರುತ್ತೆ. ಇದು ಬ್ಯಾಲೆನ್ಸಿಂಗ್ ಅಂತಾರೆ. ಸೊ ಈ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ಸ್ ಅಲ್ಲಿ ಇದು ಮಾಡ್ತಾರೆ. ನೆಕ್ಸ್ಟ್ ಜೆನ್ ಅಕಾಡೆಮಿ ವಿಲ್ ಗಿವ್ ಯು ಇಂಟಿಗ್ರೇಟೆಡ್ ಪ್ರೋಗ್ರಾಮ್. ಇನ್ನೊಂದು ಹೈಯರ್ ಸಕ್ಸಸ್ ರೇಟ್ ಇರುತ್ತೆ. ಯಾಕೆ ಸಕ್ಸಸ್ ರೇಟ್ ಇರುತ್ತೆ ಅಂದ್ರೆ ಇದೇ ಕಾರಣ, ಇಲ್ಲಿ ಬೋರ್ಡ್ ಕಾಂಪಿಟೇಟಿವ್ ಎರಡೂ ಮಾಡ್ತಾರಲ್ವಾ. ಸೊ ಅದಕ್ಕಾಗಿ ನಿಮ್ಗೆ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ. ಸೊ ಡೀಟೇಲ್ಡ್ ಎಕ್ಸ್ಪ್ಲೇಷನ್ ಬೈ ಕೀಪಿಂಗ್ ನೀಟ್ JEE ಎಕ್ಸಾಮಿನೇಷನ್ ಇನ್ ಮೈಂಡ್. ನಾನು ಏನಿದಲ್ವಾ, ಸೊ ಆ ಬೋರ್ಡ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಎರಡಿಗೇನು ಒಂದೇ ಸಿಲೆಬಸ್ ಇರುತ್ತೆ. ಅದಕ್ಕಾಗಿ ನಿಮ್ಗೆ ಪಾಠ ಮಾಡುವಾಗನೇ ಆ ನೀಟಲ್ಲಿ ಯಾವ ರೀತಿ ಕ್ವಶನ್ಸ್ ಬರ್ಬೋದು. ಈಗ ಟಫ್, ಈ ವರ್ಷ ನೀಟ್ ಎಕ್ಸಾಮ್ ಸ್ವಲ್ಪ ಟಫ್ ಆಗಿದೆ, ಬಟ್ ಓವರ್ ಆಲ್ ಆಗಿ ಸೊ ನೀಟ್ ಒಂದು ಟ್ರೆಂಡ್ ಇರುತ್ತೆ, JEE ಒಂದು ಲೆವೆಲ್ ಇರುತ್ತೆ. ಆ ಲೆವೆಲ್ ಮೈಂಡ್ ಅಲ್ಲಿ ಇಟ್ಕೊಂಡು ಪಾಠ ಮಾಡ್ತಾರೆ. ಸೊ ಪಾಠ ಮಾಡುವಾಗನೇ ಮೋಡಲ್ಸ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಅಂತದ್ದು ಎಕ್ಸ್ಪೀರಿಯನ್ಸ್ ಟೀಚರ್ ಇರೋದ್ರಿಂದ ನಿಮಗೆ ಬೆನಿಫಿಟ್ ಆಗುತ್ತೆ. ನೆಕ್ಸ್ಟ್, ಫುಲ್ಲಿ ರಿವೈಸ್ಡ್ ಮೆಟೀರಿಯಲ್ ಹ್ಯಾವಿಂಗ್ ಅ ಮಿನಿಮಮ್ ಆಫ್ 500 ಕ್ವಶನ್ಸ್ ಪರ್ ಈಚ್ ಚಾಪ್ಟರ್. ಅಂದ್ರೆ ನಿಮ್ಗೆ ಬೋರ್ಡ್ ಎಕ್ಸಾಮ್ ಪ್ರಿಪರೇಷನ್ಗೆ NCERT ಟೆಕ್ಸ್ಟ್ ಬುಕ್ ಇರುತ್ತೆ, ಆ ಹಿಂದ್ಗಡೆ 30-40 ಕ್ವಶನ್ಸ್ ಏನಿರುತ್ತೋ ಅದೇ ಪ್ರಿಪೇರ್ ಮಾಡ್ತಾರೆ. ನಾನು ಏನ್ ಹೇಳಿದ್ದೀನಿ, ನಾನ್ ಇಂಟಿಗ್ರೇಟೆಡ್ ಅಲ್ಲಿ ಈ ಪ್ರಾಬ್ಲಮ್ ಬರಲ್ಲ. ಈ ಪ್ರತಿ ಒಂದು ಚಾಪ್ಟರ್ಗೆ ಈ ಬೋರ್ಡ್ ಎಕ್ಸಾಮ್ ಕ್ವಶನ್ಸ್ ಏನಿದೋ ಅದಿರುತ್ತೆ, ಜೊತೆಲಿ ನೀಟ್ಗೆ JEE ಕ್ವಶನ್ಸ್ ಏನ್ ಬೇಕೋ ಆ ಮಾಡಲ್ಸ್ ಇರುತ್ತೆ. ಟಾಪಿಕ್ ವೈಸ್ ಡಿವೈಡ್ ಮಾಡ್ಕೊಂಡು ಪ್ರತಿ ಚಾಪ್ಟರ್ ಒಂದು 10, 12, 8, 10 ಆ ಟಾಪಿಕ್ ಮೇಲೆ, ಚಾಪ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಈಚ್ ಟಾಪಿಕ್ಗೆ ಒಂದ್ ದಿವಸ ಟಾಪಿಕ್ ಮಾಡಿದ್ರೆ ಅನ್ಕೊಳ್ಳಿ, ಆದ್ಮೇಲೆ ಕ್ವಶನ್ಸ್ ಇರುತ್ತೆ. ಸೊ ಸಾಲ್ವ್ಡ್ ಎಕ್ಸಾಂಪಲ್ಸ್ ಫಾರ್ ಬೋರ್ಡ್ ಪ್ರಿಪರೇಷನ್. ಅದಾದ್ಮೇಲೆ ಪ್ರತಿ ಟಾಪಿಕ್ಗೆ ಒಂದು 20 ಕ್ವಶನ್ಸ್, 15 ಕ್ವಶನ್ಸ್ ಅದರ ಕೊಟ್ಟು ಆದ್ಮೇಲೆ ಕ್ಲಾಸ್ ರೂಮ್ ಡಿಸ್ಕಷನ್ ಕ್ವಶನ್ಸ್ ಅಂತ ಇರುತ್ತೆ. ಅಂದ್ರೆ ಟೀಚರ್ ಮಾಡ್ತಾರೆ, ಟೀಚರ್ ಸಾಲ್ವ್ ಮಾಡಬೇಕು ಕ್ಲಾಸ್ ಅಲ್ಲಿ. ಸೊ ಆ ಕ್ವಶನ್ಸ್ ಪ್ರತಿ ಟಾಪಿಕ್ಗೆ ಒಂದು 30-40 ಕ್ವಶನ್ಸ್ ಆ ತರ ಟೀಚರೇ ಮಾಡ್ತಾರೆ ಬೋರ್ಡ್ ಮೇಲೆ. ಆದ್ಮೇಲೆ ಸ್ಟೂಡೆಂಟ್ ಪ್ರಾಕ್ಟೀಸ್ ಕ್ವಶನ್ಸ್ ಅಂತ SPQs ಅಂತ ಇರುತ್ತೆ. ಆ ಕ್ವಶನ್ಸ್ ನಿಮ್ಗೆ ಒಂದು 15-20 ಸ್ಟೂಡೆಂಟ್ ಸಾಲ್ವ್ ಮಾಡಬೇಕು. ಅಂದ್ರೆ ಟೀಚರ್ ಮಾಡ್ತಾ ಇದ್ರು, ಬೋರ್ಡ್ಗೆ ಪ್ರಿಪರೇಷನ್ ನಿಮ್ಗೆ ಕ್ವಶನ್ಸ್ ಬಂದಿದೆ, ಟೀಚರು ಸಾಲ್ವ್ ಮಾಡಿದ್ರು. ಆದ್ಮೇಲೆ ಏನು 15-20 ಏನಿದೆಯೋ ಅದು ಸ್ಟೂಡೆಂಟ್ ಸಾಲ್ವ್ ಮಾಡಬೇಕಾಗುತ್ತೆ. ಅಂದ್ರೆ ಕಡಿಮೆ ಕ್ವಶನ್ಸ್ ಇರೋದ್ರಿಂದ ಸ್ಟೂಡೆಂಟ್ ಸಾಲ್ವ್ ಮಾಡಬಹುದು. ಒಂದ್ ವೇಳೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಅದು ಹೆಂಗೆ ಸಾಲ್ವ್ ಮಾಡ್ಬೇಕು ಅಂತ ಅರ್ಥ ಆಗಿಲ್ಲ ಅಂದ್ರೆ, ಸೊ ವಿ ಆರ್ ದೇರ್, ನಾವು ಇರ್ತೀವಿ, ಟೀಚರ್ಸ್ ಇರ್ತಾರೆ, ಡೌಟ್ ಕ್ಲಾರಿಫಿಕೇಶನ್ ಮಾಡ್ತಾರೆ. ಸೊ ಆ ತರ ಮಾಡಿದ್ರೆ ಏನಾಗುತ್ತೆ, ಸೊ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಒಂದು 30-40 ಕ್ವಶನ್ಸ್, ಒಂದು ಚಾಪ್ಟರ್ ಪೂರ್ತಿ 30-40 ಕ್ವಶನ್ಸ್ ಪ್ರಿಪೇರ್ ಆಗೋ ಜಾಗದಲ್ಲಿ ನೀವು
ಒಂದು 400-500 ಕ್ವಶನ್ ಸಾಲ್ವ್ ಮಾಡಿದ್ರೆ ಆಬ್ವಿಯಸ್ಲಿ ನಿಮ್ ಪ್ರಿಪರೇಷನ್ ಚೆನ್ನಾಗಿರುತ್ತೆ. ಇದಕ್ಕೆ ಸೊ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಅಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಅಂದ್ರೆ ಇಟ್ ಈಸ್ ಕೈಂಡ್ ಆಫ್ ವಾಟ್ ಡ್ರಿಲ್ಲಿಂಗ್ ದ ಇಟ್ ಈಸ್ ಕೈಂಡ್ ಆಫ್ ಡ್ರಿಲ್ಲಿಂಗ್ ದ ಕಾನ್ಸೆಪ್ಟ್ ಮಲ್ಟಿಪಲ್ ವೇರಿಯೇಷನ್ಸ್ ಅಂತ ಅಷ್ಟೇ. ಅದಕ್ಕಾಗಿ ನಿಮ್ಗೆ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್, ಪ್ರತಿ ವಾರ ಎಕ್ಸಾಮ್ ಕಂಡಕ್ಟ್ ಮಾಡೋದು ಹೇಳಿದ್ನಲ್ಲ. ಸೊ ಮಂಡೇ ಟು ಫ್ರೈಡೆ ಏನ್ ಪಾಠ ಮಾಡ್ತೀವೋ ಸ್ಯಾಟರ್ಡೆ ಎಕ್ಸಾಮ್ ಕಂಡಕ್ಟ್ ಮಾಡೋದು. ಅದು ಎಕ್ಸಾಮ್ ನಂತರ ಟೀಚರ್ ಅನಾಲಿಸಿಸ್ ಮಾಡಬೇಕು. ಅಂದ್ರೆ ಬೆಳಗ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ಸೊ ಮಧ್ಯಾಹ್ನ ಟೀಚರ್ ಬಂದು ಡೌಟ್ ಕ್ಲಾರಿಫಿಕೇಶನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 30th ಕ್ವಶನ್ ನೀವು ಆಪ್ಷನ್ ಬಿ ಅನ್ಕೊಂಡಿದ್ರ, ಸೊ ಟೀಚರ್ ಬಂದು ಸಿ ಅಂತಾರೆ. ಏನಪ್ಪ ನಾನು ಬಿ ಅನ್ಕೊಂಡಿದ್ರೆ ಸರ್ ಹಿಂಗೆ ಸಿ ಹೇಳ್ತಾ ಇದ್ರ ಅಂದ್ರೆ ಟೀಚರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಪ್ಪ ಇದು ರೀಸನ್, ಇದು ನೀವು ಈ ತರ ಅನ್ಕೊಳ್ತಾ ಇದ್ರಿ, ಈ ತರ ಸಾಲ್ವ್ ಮಾಡ್ಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಟೆಕ್ಸ್ಟ್ ಬೋರ್ಡ್ ಮೇಲೆನೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವಾಗ ನೀವು ಸುಮ್ಮನೆ ಮಾತಾಡೋದಕ್ಕಿಂತ ಸೊ ಒಂದು ನೋಟ್ ಬುಕ್ ಇಟ್ಕೊಂಡು ಎರರ್ ಅನಾಲಿಸಿಸ್ ಮಾಡ್ಕೋಬೇಕು. ಅಂದ್ರೆ ಏನ್ ಹೇಳಿದ್ರು, ನಾನು ಏನಕ್ಕೆ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಒಂದು ನೋಟ್ ಬುಕ್ ರೆಡಿ ಮಾಡ್ಕೊಂಡು ರೆಗ್ಯುಲರ್ ಆಗಿ ರಿವೈಸ್ ಮಾಡ್ಕೋಬೇಕು. ಆ ಬುಕ್ ಏನಂತಾರೆ ಅಂದ್ರೆ ಎರರ್ ಬುಕ್ ಅಂತಾರೆ. ಆ ಎರರ್ ಬುಕ್ ಅಲ್ಲಿ ನಿಮ್ ಕೆಲಸ ಪೂರ್ತಿ ಗೊತ್ತಾಗುತ್ತೆ, ನೀವ್ ಏನೇನ್ ಮಿಸ್ಟೇಕ್ ಮಾಡ್ತಾ ಇದ್ರು ಅಂತ ಒಂದು ಸ್ಟೋರಿ ಇರುತ್ತೆ. ಸೊ ಆ ರಿಕಾರ್ಡೆಡ್ ಎರರ್ ಬುಕ್ ಏನಿರುತ್ತೋ ಈಗ ನಿಮ್ಗೆ ಒಂದು ಅನುಕೂಲ ಆಗುತ್ತೆ. ಏನಕ್ಕೆ, ನಿಮ್ಗೇನೆ ಕಷ್ಟ ಆಗ್ತಾ ಇದೆ ಅಂದ್ರೆ ಎಲ್ರಿಗೂ ಅದು ಕಷ್ಟ ಇರುತ್ತೆ. ಖಂಡಿತ ನೀವು ಯಾವ ರೀತಿ ಮಿಸ್ಟೇಕ್ ಮಾಡಿದ್ರೋ ಎಲ್ರು ಅದೇ ಮಾಡ್ತಾರೆ. ಅಂತ ಬುಕ್ ನಿಮ್ಮ ಹತ್ರ ಇಟ್ಕೊಂಡು ರೆಗ್ಯುಲರ್ ಆಗಿ ಆ ಮಿಸ್ಟೇಕ್ ಯಾಕೆ ಮಾಡಿದ್ವಿ ಅಂತ ನೀವು ರಿಪೀಟ್ ಆಗಿ ಸಾಲ್ವ್ ಮಾಡಿದ್ರೆ ಪರ್ಫೆಕ್ಷನ್ ಬರುತ್ತೆ. ನಾಳೆ ದಿವಸ ಅದೇ ಕ್ವಶನ್ ಬರುತ್ತೆ. ಅರ್ಥ ಆಯ್ತಾ? ಅದೇ ಡಿಸಿಷನ್ ಮೇಕರ್ ಆಗುತ್ತೆ. ಸೊ ಅದ್ಮೇಲೆ ಡಿಸ್ಪ್ಲೇ ರಿಸಲ್ಟ್ಸ್ ಇನ್ ವಾಟ್ಸಪ್ ಗ್ರೂಪ್. ಸೊ ವಾಟ್ಸಪ್ ಗ್ರೂಪ್ ಒಂದು ಕ್ರಿಯೇಟ್ ಮಾಡಿ ರೆಗ್ಯುಲರ್ ಆಗಿ ಪೇರೆಂಟ್ಗೆ ಇನ್ಫಾರ್ಮೇಶನ್ ಕೊಡೋದು, ಇಲ್ಲಾಂದ್ರೆ ಅವ್ರ ಮೊಬೈಲ್ಗೆ ಡೈರೆಕ್ಟ್ ಇನ್ಫಾರ್ಮೇಶನ್ ಕೊಡೋದು ಮೆಸೇಜ್ ತರ. ಸೊ ಆ ತರ ಕೊಟ್ರೆ ಏನಾಗುತ್ತೆ ಅಂದ್ರೆ ಪೇರೆಂಟ್ಗೆ ಏನೋ ಮಕ್ಳು ಏನ್ ಮಾಡ್ತಾ ಇದ್ರು, ಓದ್ತಾ ಇದ್ರಾ ಇಲ್ವಾ, ಈ ಕ್ಲಾಸಲ್ಲಿ ಏನ್ ಮಾರ್ಕ್ಸ್ ಬರ್ತಾ ಇದೆ, ಇವ್ರಿಗೆ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ ಅಂತ ಪ್ರತಿಯೊಂದು ಒಂದು ಅನಾಲಿಸಿಸ್ ಇರುತ್ತೆ. ಅದು ಬೆನಿಫಿಟ್ ಇರುತ್ತೆ. ನೆಕ್ಸ್ಟ್, ರೆಗ್ಯುಲರ್ ಪೇರೆಂಟ್ ಟೀಚರ್ ಮೀಟಿಂಗ್ ಅನ್ನು ಮಾಡ್ತಾರೆ. ಪೇರೆಂಟ್ ಟೀಚರ್ ಮೀಟಿಂಗ್ ಮಾಡುವಾಗ ಸುಮ್ಮನೆ ಬಂದು ಟೀ ಕಾಫಿ ಕುಡಿದು ಸರ್ ಚೆನ್ನಾಗಿದೆ ಸರ್ ಒಳ್ಳೇದ ಸರ್ ಅಂತ ಮಾತಾಡೋದಕ್ಕಿಂತ ನಮ್ಮ ಅವ್ರಿಗೆ ಏನು ಮಾರ್ಕ್ಸ್ ಬರ್ತಾ ಇಲ್ಲ, ಕಡಿಮೆ ಏನಕ್ಕೆ ಆಗಿತ್ತು, ಏನಾದರೂ ಪ್ರಾಬ್ಲಮ್ ಇದೆಯಾ, ಸ್ಟೂಡೆಂಟ್ ಹತ್ರ ಮಾತಾಡೋದು, ಟೀಚರ್ ಹತ್ರ ಮಾತಾಡೋದು, ಏನಾದರೂ ಪ್ರಾಬ್ಲಮ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳೋದು, ಟೀಚರ್ ಜೊತೆ ಕುತ್ಕೊಂಡು ನಮ್ಮ ಮ್ಯಾನೇಜ್ಮೆಂಟ್ ಜೊತೆ ಕುತ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳೋದು. ಈ ತರ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಏನು ಸಪೋರ್ಟ್ ಬರುತ್ತೆ. ಇನ್ನೊಂದು ಅಕಾಡೆಮಿ ಮೇಲೆನೆ, ಇಲ್ಲಾಂದ್ರೆ ನಾನೇನು ಸೇರಿಸ್ಬಿಟ್ಟಿದ್ದೀನಪ್ಪ, ಇಷ್ಟು ಫೀಸ್ ಕೊಡ್ತಾ ಇದ್ವಪ್ಪ ಅದು ಇದು ಅಂತ ಹೇಳೋದ್ಕಿಂತ ಸೊ ಏನಾಯ್ತು, ಅವ್ರ ಪ್ರಾಬ್ಲಮ್ ಏನು, ಎಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ, ಯಾವ ರೀತಿ ನೀವು ಓವರ್ಕಮ್ ಮಾಡ್ಬೋದು ಅಂತ, ಮಗ ಏನಾಯ್ತಪ್ಪ ನಿಮ್ಮ ಹತ್ರ ಅಂತ ಕೂತ್ಕೊಂಡು ಒಂದು ಪ್ಲಾನ್ ಮಾಡ್ಕೊಂಡು ಬಂದ್ರೆ, ಸರ್ ನಮ್ಮ ಅವನು ಈ ತರ ಹೇಳ್ತಾ ಇದೆ, ನಮ್ಮ ಹುಡುಗಿ ಈ ತರ ಮಾತಾಡ್ತಾ ಇದ್ರು, ಸರ್ ಏನು ಮಾಡಿ ಹೆಲ್ಪ್ ಮಾಡ್ರಿ ಅಂತ ಆ ತರ ಟೀಚರ್ ಜೊತೆ ಕೂತ್ಕೊಂಡು ಕ್ಲಿಯರ್ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಇಲ್ಲ ಟೀಚರ್ ಹೇಳ್ತಾರೆ ಸರ್ ನಿಮ್ಮ ಅವ್ರು ಈ ತರ ಮಾಡ್ತಾ ಇದ್ರು, ಇವ್ನು ಹಿಂದ್ಗಡೆ ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದೆ, ಈಗ ಪಾಠ ಹಿಂಗೆ ಅರ್ಥ ಆಗುತ್ತೆ ಅಂತ ಏನೋ ಒಂದು ಹೇಳ್ತಾರಲ್ವಾ. ಸೊ ಅದೊಂದು ತಗೊಂಡು ನೀವು ಸ್ಕ್ರೂ ಟೈಟ್ ಮಾಡಿದ್ರೆ ಸೆಟ್ ಆಗಿಬಿಡ್ತಾರೆ, ಅದೇನು ಪ್ರಾಬ್ಲಮ್ ಇಲ್ಲ ಅಲ್ವಾ. ನೆಕ್ಸ್ಟ್, ಮೋಟಿವೇಶನ್ ಕ್ಲಾಸಸ್. ಸೊ ಈ ಮೋಟಿವೇಶನ್ ಕ್ಲಾಸಸ್ ಅಂದ್ರೆ ಏನಪ್ಪಾ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪ್ರಿಪರೇಷನ್ ಒಂದು ರೋಲರ್ ಕೋಸ್ಟರ್ ರೈಡ್ ಅಂತಾರ. ರೋಲರ್ ಕೋಸ್ಟರ್ ರೈಡ್ ಅಲ್ವಾ, ಗೊತ್ತಲ್ವಾ, ಹಿಂಗೆ ಹೋಗುತ್ತೆ ಹಿಂಗೆ ಬರುತ್ತಲ್ವಾ. ಸೊ ಇದು ರೋಲರ್ ಕೋಸ್ಟರ್ ರೈಡ್ ತರ. ಅಂದ್ರೆ ಒಂದ್ಸತಿ ಮಾರ್ಕ್ಸ್ ಬಂದ್ರೆ ಈಗ ನನ್ನಂತ ಹೀರೋ ಯಾರಿಲ್ಲಪ್ಪ ಅಂತ ಈ ಡ್ಯಾನ್ಸ್ ಮಾಡೋದು, ಕೆಳಗಡೆ ಹೋಯ್ತಂದ್ರೆ ಕೆಲಸ ಮುಗಿತಪ್ಪ, ಏನು ನನ್ನ ಹತ್ರ ಆಗಲ್ಲ ಹೋಗಲ್ಲ ಅಂತ ಖಾಲಿ ಮಾಡಿ ಹೋಗ್ತೀನಿ ಅಂತ ಹೇಳೋದು, ಈ ತರ ಇರಬಾರ್ದು. ಇದು ಹ್ಯೂಮನ್ ಟೆಂಡೆನ್ಸಿ ಅಂತಾರ. ಅಂದ್ರೆ ನಿಮ್ಗೆ ಮಾರ್ಕ್ಸ್ ಬಂದ್ರೆ ಖಂಡಿತ ನೀಟ್ ಆಗ್ಲಿ ಜೆ ಆಗ್ಲಿ ಕ್ಲಿಯರ್ ಮಾಡೋದು ಈಸಿ ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಅದು ಓವರ್ ಕಾನ್ಫಿಡೆನ್ಸ್ ಆಗಬಾರ್ದು. ಸೊ ಆ ಪ್ಲಸ್ ಮೈನಸ್, ಪಾಸಿಟಿವ್ ನೆಗೆಟಿವ್ ಥಿಂಗ್ಸ್ ಯು ಶುಡ್ ಟೇಕ್ ಇಟ್ ಇನ್ ಎ ಪಾಸಿಟಿವ್ ಮ್ಯಾನರ್, ಅಂದ್ರೆ ಇನ್ ಎ ಬ್ಯಾಲೆನ್ಸ್ಡ್ ಮ್ಯಾನರ್ ಅಂತಾರೆ. ಅಂದ್ರೆ ಸೊ ನೆಗೆಟಿವ್ ಮಾರ್ಕ್ಸ್ ಬಂದಾಗ, ಕಡಿಮೆ ಮಾರ್ಕ್ಸ್ ಬಂದಾಗ, ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ ಅಂದ್ರೆ ಅವಾಗ ಡಿಸಪಾಯಿಂಟ್ ಆಗಬಾರ್ದು. ನಾನು ಯಾಕೆ ಮಿಸ್ ಮಾಡ್ತಾ ಇದ್ದೀನಿ ಅಂತ ಒಂದು ಅನಾಲಿಸಿಸ್ ಮಾಡ್ಬೇಕು, ಅವಾಗನೇ ನಿಮ್ಗೆ ಅನುಕೂಲ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದೆಲ್ಲ ಮಾಡಿದ್ರೆ ನಾವೇನಂತೀವಿ, ಇಂಟಿಗ್ರೇಟೆಡ್ ಪ್ರೋಗ್ರಾಮ್ಸ್ ಅಂತಾರೆ. ಸೊ ನಾನ್ ಇಂಟಿಗ್ರೇಟೆಡ್ ಹೇಳಿದ್ರಿ, ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಹೇಳಿದ್ರಿ. ಈ ಎರಡು ಮಧ್ಯದಲ್ಲಿ ಸೆಮಿ ಇಂಟಿಗ್ರೇಟೆಡ್ ಅಂತ ಒಂದಿದೆ. ಇದು ಪಕ್ಕಾ ಕಮರ್ಷಿಯಲ್. ಇದು ಇಂಟಿಗ್ರೇಟೆಡ್ ಅಲ್ಲ, ನಾನ್ ಇಂಟಿಗ್ರೇಟೆಡ್ ಅಲ್ಲ, ಸೆಮಿ ಇಂಟಿಗ್ರೇಟೆಡ್, ಅರ್ಧ ಪರ್ಧ ಅಂತಾರಲ್ವಾ ಆ ಕತೆ. ಸೊ ಏನಪ್ಪಾ ಇದಂದ್ರ ಇವ್ರು ಎರಡು ನಾನು ಮಾಡ್ತಾ ಇದ್ದೀನಿ ಸರ್, ನಮ್ಗಿಂತ ಎಲ್ಲಾ ಕಡೆ ಇದೆ ಅಂತ ಇದೊಂದು ಡ್ರಾಮಾ ನಡೀತಾ ಇದೆ. ಪ್ರತಿಯೊಂದು ಕಾಲೇಜ್, ನೀವು ಯಾವ ಕಾಲೇಜ್ ಹೋದ್ರೇನು ಪ್ರತಿಯೊಂದು ಕಾಲೇಜ್ ಎದುರುಗಡೆ ನೀಟು, ಜೆಇ, ಮೈನ್ಸು, ಅಡ್ವಾನ್ಸು ಅಂತ ಬೋರ್ಡ್ ಹಾಕ್ಬಿಡ್ತಾರೆ. ಸೊ ಹಿಂಗೆ ಆಗಿದೆ ಅಂದ್ರೆ ನೀಟ್ ಒಂದು ಕಾಮಿಡಿ ಆಗಿದೆ. ಸೊ ಇಂಥವ್ರಿಗೆ
ಆನ್ಸರ್ ಮಾಡ್ಬೇಕಂತಾನೋ ಏನೋ ಗೊತ್ತಿಲ್ಲ, ಈ ವರ್ಷ ನೀಟ್ ಎಕ್ಸಾಮ್ ಪೇಪರ್ ಸಖತ್ ಕೊಟ್ಟಿದ್ರು. ಆ ಪೇಪರ್ ಯಾವ ರೀತಿ ಅಂದ್ರೆ ಜನರಲ್ ಆಗಿ ನೀಟ್ ಲೋವರ್ ಲೆವೆಲ್ ಇರುತ್ತೆ, ಜೆಇ ಸ್ವಲ್ಪ ಹೈಯರ್ ಲೆವೆಲ್ ಇರುತ್ತೆ, ಅಡ್ವಾನ್ಸ್ ಇದ್ರೆ ಎಲ್ಲ ಮೇಲೆ ಇರುತ್ತೆ. ಆ ವರ್ಲ್ಡ್ ಅಲ್ಲಿ ಟಾಪ್ 5 ಟಫೆಸ್ಟ್ ಎಕ್ಸಾಮ್ಸ್ ಅಲ್ಲಿ ಇದು ಒಂದಿದೆ. ಸೊ ಈ ನೀಟ್ ಏನಾಯ್ತಪ್ಪ ಅಂದ್ರೆ ಇದು ಹೋಗಿ ಜೊತೆಲಿ ಕುತ್ಕೊಂಡಿದೆ. ಈಗ ಮೊನ್ನೆ ತನಕ ನೀಟ್ ಎಕ್ಸಾಮ್ ಅಂದ್ರೆ ಸರ್ ನಾವು ನೀಟ್ ಕೊಡ್ತೀವಿ ಸರ್, ನೀಟ್ಗೆ ಖಂಡಿತ ಮಾಡ್ತೀವಿ ಸರ್ ಅಂತ ಪ್ರತಿಯೊಬ್ಬರು ಮಾತಾಡೋರೆ. ಬಟ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ, ಒಳ್ಳೆ ಟೀಚರ್ಸ್ ಇರೋದ್ರಿಂದ ಅಂತೋ ಕಾಲೇಜಸ್ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ಸ್ ಮಾಡೋರು ಸಕ್ಸಸ್ ಆಗಿದ್ದಾರೆ. ಏನಕ್ಕೆ ಅಂದ್ರೆ ನೀಟ್ ಪೇಪರ್ ಇಸ್ ನಾಟ್ ದಟ್ ಈಸಿ. ಅಂಡ್ ಆಲ್ಸೋ ಎಸ್, ಅದರಲ್ಲೂ ಒಂದು ಪ್ರಾಬ್ಲಮ್ ಇದೆ. ಏನಂದ್ರೆ ಒಂದೊಂದು ಕ್ವಶನ್ ಟಫ್ ಅಂತ ಇಲ್ಲ, ಬಟ್ ಮಿನಿಮಮ್ 4-5 ಮಿನಿಟ್ಸ್ ಬೇಕೇ ಬೇಕು. ಬಟ್ ನೀಟಲ್ಲಿ ನಿಮ್ಗೆ ಒಂದೇ ಒಂದು ನಿಮಿಷ ಕೊಡ್ತಾರಲ್ವಾ. ಸೊ ಅದಕ್ಕಾಗಿ ಫುಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಕ್ ಆಗಿರ್ಲಿಲ್ಲ. ಸೊ ಈಗ ಸೆಮಿ ಇಂಟಿಗ್ರೇಟೆಡ್ ಏನ್ ಬೇಕಂದ್ರೆ ಇದು ವಾರಕ್ಕೆ 1 ಸತಿ 2 ಸತಿ, ಇಲ್ಲ ಅಂದ್ರೆ ಎಕ್ಸಾಮ್ ಟೈಮಲ್ಲಿ ಕ್ರಾಶ್ ಕೋರ್ಸ್ ಮಾಡ್ತಾರಲ್ವಾ, ಅದು ನಾವು ಕೋಚಿಂಗ್ ಕೊಡ್ತೀವಿ ಸರ್ ಅಂತಾರೆ. ಇದು ಇದು ಏನಂತಾರೆ, ಸೊ ಕೋಚಿಂಗ್ ಇಲ್ಲ ಅಂದ್ರೆ ಈ ಕಾಲದಲ್ಲಿ ಯಾರು ಸೇರ್ಕೊಳ್ತಾ ಇಲ್ಲ ಅಂತ ಕಾಲೇಜಸ್ ಅವರು ಮಾಡೋ ಟ್ರಿಕ್ ಇದು. ಸೊ ಏನ್ ಮಾಡ್ತಾರೆ, ಸಮ್ಮರ್ ಹಾಲಿಡೇಸ್ ಅಲ್ಲಿ ಮಾಡೋದು, 10-20 ಡೇಸ್ ಮಾಡೋದು, ಇಲ್ಲ ಅಂದ್ರೆ ಪ್ರತಿ ವಾರ ಸಾಟರ್ಡೆ ಸಂಡೇ 1 ಅವರ್ 2 ಅವರ್ ಏನೋ ಮಾಡೋದು, ನಾವು ಕೋಚಿಂಗ್ ಕೊಡ್ತಾ ಇದೀವಿ ಸಾರ್ ಅಂತ ಹೇಳ್ತಾರೆ. ಸೊ ಇದು ಬಹಳ ಡೇಂಜರ್. ಇಲ್ಲಿ ಈ ಕಡೆ ಇದಿದ್ರೆ ಒಂದು ಕ್ಲಾರಿಟಿ ಇರುತ್ತೆ, ಇದನ್ನು ಕ್ಲಾರಿಟಿ ಇರುತ್ತೆ, ಇದು ಕ್ಲಾರಿಟಿ ಇರಲ್ಲ. ಯಾವಾಗ ಕ್ಲಾರಿಟಿ ಬರುತ್ತೆ ಅಂದ್ರೆ ನೀವು ಫೈನಲ್ ನೀಟ್ ಎಕ್ಸಾಮ್ ಬರ್ದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಸೆಮಿ ಇಂಟಿಗ್ರೇಟೆಡ್ ಅಂದ್ರೆ ಮಾಡ್ತಾರೆ. ಸೊ ಏನ್ ಮಾಡ್ತಾರೆ, ಆ ವಾರ ಪೂರ್ತಿ ಟಾಪಿಕ್ಸ್ ಮಾಡ್ಕೊಂಡು, ಸೊ ಆ ಶನಿವಾರನೋ ಭಾನುವಾರನೋ 1 ಅವರ್ 2 ಅವರ್ ತಗೊಂಡು ಫುಲ್ ಸ್ವಲ್ಪ ಒಂದು ಅರ್ಧ ಗಂಟೆ ಬ್ರೀಫ್ ಮಾಡ್ಕೊಂಡು ಸೊ ಕ್ವಶನ್ಸ್ ಟಕ ಟಕ್ ಟಕ ಟಕ್ ಸಾಲ್ವ್ ಮಾಡ್ತಾರೆ. ಇವ್ರಿಗೆ ಅರ್ಥ ಆಗುತ್ತೆ, ನಿಮ್ಗೇನು ಅರ್ಥ ಆಗಲ್ಲ. ಸೊ ಕಡಿಮೆ ಸಕ್ಸಸ್ ರೇಟ್ ಕಡಿಮೆ ಇರುತ್ತೆ. ಇದು ಸೆಮಿ ಇಂಟಿಗ್ರೇಟೆಡ್. ನಿಮ್ಗೆ ಅರ್ಥ ಆಯ್ತಲ್ವಾ, ಇಂಟಿಗ್ರೇಟೆಡ್, ನಾನ್ ಇಂಟಿಗ್ರೇಟೆಡ್ ಅಂಡ್ ಸೆಮಿ ಇಂಟಿಗ್ರೇಟೆಡ್. ಇಂಟಿಗ್ರೇಟೆಡ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಟೀಚರ್ಸು, ಆ ಎಕ್ಸಾಮ್ಸು ಇದೆಲ್ಲ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡ್ತಾರೆ ನಾನ್ ಇಂಟಿಗ್ರೇಟೆಡ್ ಕಂಪೇರ್ ಮಾಡಿದ್ರೆ. ಇವರಿಬ್ಬರ ಮಧ್ಯದಲ್ಲಿ ಸೆಮಿ ಇಂಟಿಗ್ರೇಟೆಡ್ ಇರ್ತಾರೆ, ಇವರು ಈ ತರ ತಗೊಳಲ್ಲ, ಈ ತರನೇ ತಗೊಳ್ತಾರೆ. ಅದು ನಿಮ್ಗೆ ದುಡ್ಡು ಲಾಸ್ ಆಗುತ್ತೆ, ಬಟ್ ಮಕ್ಳಿಗೆ ಏನು ಬರಲ್ಲ. ಇದೊಂದು ಪ್ರಾಬ್ಲಮ್ ಇದೆ. ಇಲ್ಲಿ ಎಲ್ಲ ರೀಸನ್ಸ್ ಸಮೇತ ಹೇಳಿದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಕ್ಸಸ್ ರೇಟ್ ನೋಡಿದ್ರೆ ಅಂದ್ರೆ ಆಸ್ ಎ ಟೀಚರ್, ಆಸ್ ಎನ್ ಅಕಾಡೆಮಿಷಿಯನ್, ಇಷ್ಟು ವರ್ಷ ನೋಡಿ ಸುಮಾರು ಜನ ನೋಡಿದಿರಲ್ವಾ. ಸೊ ಅದ್ರ ಮೇಲೆ ಒಂದು ಅನಾಲಿಸಿಸ್ ಮಾಡಿ ನಾನು ಕೊಟ್ಟಿದ್ದೀನಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಈಗ ಸಕ್ಸಸ್ ಡಿಪೆಂಡ್ಸ್ ಆನ್ ಸ್ಟೂಡೆಂಟ್, ಅಕಾಡೆಮಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ. ಈ 3 ಜನನೇ ಡಿಸೈಡ್ ಮಾಡ್ತಾರೆ. ಫಸ್ಟ್ ಮೇನ್ 100% ತಗೊಂಡ್ರೆ, 100% ತಗೊಂಡ್ರೆ ಅದರಲ್ಲಿ 60% ಸ್ಟೂಡೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಅಕಾಡೆಮಿ ಏನು ಹೇಳ್ತಾರಲ್ವಾ ಅದು ಇದು ಅಂತ, ಇದೆಲ್ಲಾನು 30%. ಸೊ ಇನ್ನೊಂದು ಫ್ರೆಂಡ್ಸ್ ಫ್ಯಾಮಿಲಿ ಮೇಲೆ ಅಂದ್ರೆ ಸೊಸೈಟಿ ಮೇಲೆ, ಆ ಸರೌಂಡಿಂಗ್ಸ್ ಮೇಲೆ ಒಂದು 10% 10% ಡಿಪೆಂಡ್ ಆಗುತ್ತೆ. ಸೊ ಈಗ ನೋಡ್ರಿ, ನೀವು 60% ನಿಮ್ಮ ಹತ್ರ ಇಟ್ಕೊಂಡು ಇವ್ರನ್ನ 30 ನಂಬ್ಕೊಂಡು ಸೇರ್ಕೊಂಡ್ರೆ ಏನಾಗುತ್ತೆ, ತೊಂದರೆ ಆಗುತ್ತೆ. ಅದಕ್ಕೆ ಫಸ್ಟ್ ಸ್ಟೂಡೆಂಟ್ ಸೀರಿಯಸ್ ಆಗಿದ್ದಾರಾ ಇಲ್ವಾ, ಅವ್ರಿಗೆ ಕನಸಿದೆಯಾ ಇಲ್ವಾ, ಅವ್ರು ಸೀರಿಯಸ್ ಆಗಿ ಎಜುಕೇಶನ್ ಅಲ್ಲಿ ಸೀರಿಯಸ್ ಆಗಿದ್ದಾರಾ ಇಲ್ವಾ, ಅವ್ರಿಗೆ ಏನಾದ್ರೂ ಬೇರೆ ಇಂಟ್ರೆಸ್ಟ್ ಏನಾದ್ರು ಇಲ್ವಾ. ಆಸ್ ಎ ಪೇರೆಂಟ್ ಅವಾಗ ಕುತ್ಕೊಳ್ಳಿ. 10th ಕ್ಲಾಸ್ ತಕ್ಕ ಈಗ ಮನೆಯಲ್ಲಿ ನೀವು ಬಂದ್ರೆ ಎಲ್ಲರ ಮಕ್ಕಳು ಸೈಲೆಂಟ್ ಆಗಿರ್ಬೇಕು ಅಂತ ಏನಂತಾರೆ ಇವರು ಇರ್ತಾರಲ್ವ ಓಲ್ಡ್ ಮೂವೀಸ್ ಅಲ್ಲಿ. ಸೊ ಅಂತ ಸಿಚುವೇಶನ್ ಇರಬಾರದು. 10th ಕ್ಲಾಸ್ ಆದ್ಮೇಲೆ ಮಕ್ಕಳು ದೊಡ್ಡವರಾಗ್ತಾರೆ, ಅವರು ಕ್ವಶನ್ ಮಾಡ್ತಾರೆ. ನಿಮ್ಗೆ ಏನಂತಾರೆ, ಅವ್ರಿಗೇನು ಸೊಸೈಟಿ ಅಂದ್ರೆ ಏನು, ಪೇರೆಂಟ್ ನೀವ್ ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ರು, ನೀವ್ ಏನ್ ಮಾಡ್ತಾ ಇದ್ರಿ, ಅವ್ರಿಗೆ ಏನ್ ಕೇಳ್ತಾ ಇದ್ರು ಅಂತ ಇದೆಲ್ಲ ಅನಾಲಿಸಿಸ್ ಮಾಡ್ತಾರೆ. ಅದಕ್ಕಾಗಿ ರೂಡ್ ಆಗಿರ್ಬಾರದು ಮಕ್ಕಳ ಜೊತೆ. ಸೊ ಅವ್ರಿಗೆ ಫ್ರೆಂಡ್ಲಿ ಆಗಿದೀವಿ, ಅವ್ರ ಜೊತೆ ಕುತ್ಕೊಳ್ಳಿ. ಅವಾಗ ಫ್ರೀ ಇದ್ದಾಗ ಆ ಯಾವ್ದೋ ಒಂದು ಪಾರ್ಕ್ ಕರ್ಕೊಂಡೋಗಿ ಕುತ್ಕೊಂಡು, ಅಪ್ಪ ಏನ್ ಮಾಡ್ತಾ ಇದೀಯಾ, ಏನು ನಿಮ್ ಇಂಟ್ರೆಸ್ಟ್ ಏನು, 10th ಕ್ಲಾಸ್ ಮುಗಿದಿದೆ, ಅಪ್ಪ ಏನ್ ಮಾಡ್ತೀಯಾ, ನಿಮ್ಗೆ ಏನ್ ಇಂಟ್ರೆಸ್ಟ್, ಏನ್ ಮಾಡ್ಬೇಕಂತಿದ್ರಾ, ಒಂದು 5 ಮಿನಿಟ್ಸ್ ಸ್ಪೆಂಡ್ ಮಾಡ್ರಿ. ಏನ್ ಮಾಡ್ತೀರಾ, ದಿನ ರಾತ್ರಿ ಆಫೀಸಲ್ಲಿನೋ ಇಲ್ಲಾಂದ್ರೆ ನಿಮ್ ಕೆಲಸದಲ್ಲೇ ಮಾಡ್ತಾರಲ್ವಾ, ಅವಾಗ ಕರ್ಕೊಂಡು ಹೋಗ್ಬೇಕು ಅಲ್ವಾ. ಜನ ಜಾತ್ರೆ ಅಂತ 10 ಜನ 20 ಜನ ಹೋಗಿ ಅವನಿಗೆ ಇವನು ಜಾತ್ರೆ ಮಾಡ್ಬಾರ್ದು. ನೀವು ಒಬ್ರೇ ಹೋಗ್ರಿ, ಕುತ್ಕೊಂಡು ಒಂದು ಪಾರ್ಕ್ ಯಾವ್ದೋ ಒಂದು ಸೈಲೆಂಟ್ ಇರೋ ಜಾಗದಲ್ಲಿ, ಡಿಸ್ಟ್ರಾಕ್ಷನ್ ಇರಬಾರ್ದು, ಕುತ್ಕೊಂಡು ಅಪ್ಪ ಹೇಳಪ್ಪ 10th ಕ್ಲಾಸ್ ಮುಗಿದಿದಲ್ವಾ, ಏನ್ ಮಾಡ್ಬೇಕು, ನಿಮ್ ಕನಸೇನು, ಏನ್ ಮಾಡೋದಂತಿದ್ವಿ, ಸೊ ಅದು ಇದು ಅಂತ ಹೇಳ್ಬೇಕು. ಇದು ಬಿಟ್ಟು ನಾನ್ ಡಾಕ್ಟರ್ ಆಗ್ಬೇಕು, ನೀವು ಆಗ್ಬೇಕಪ್ಪ, ನಾನು ಇಂಜಿನಿಯರ್ ಆಗ್ಬೇಕಂತಿದೀನಿ, ನೀವು ಮಾಡ್ಬೇಕು, ಅದಂತ ಇದಂತ ಡ್ರಾಮ್ ಮಾಡಬಾರ್ದು. ಇದು ಮಾಡಿದ್ರೆ ಏನಾಗುತ್ತೆ, ಅವ್ನಿಗೆ ಏನೋ ಮಾಡ್ಬೇಕಂತ ಇರ್ತಾನೆ, ನಿಮ್ ಕನ್ಸು ಅಂತ ಅವ್ನ ಕನ್ಸು ಟ್ಯೂನಪ್ ಆಗುತ್ತೆ. ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾಳೆ ದಿವಸ ಡಾಕ್ಟರ್ ಆದ್ರೇನು ಡಾಕ್ಟರ್ ಆಗ್ತಾನೆ, ಬಟ್ ಒಳ್ಳೆ ಡಾಕ್ಟರ್ ಆಗಲ್ಲ ಅಲ್ವಾ. ಬಜಾರ್ಗೆ ಒಂದು ಹಾಸ್ಪಿಟಲ್ ಹಾಕ್ತಾರ ಎಲ್ರು, ಇವ್ರು ಒಂದು ಅಂಗಡಿ ತರ
ಹಾಕ್ತಾರೆ. ಅಂತವ್ರು ಸಕ್ಸಸ್ ಆಗಲ್ಲ. ಅದಕ್ಕೆ ಕುತ್ಕೊಂಡು ಅವ್ರಿಗೆ ಇಂಟ್ರೆಸ್ಟ್ ಏನಿದೆ ಅಂತ ಕೇಳ್ರಿ. ಒಂದ್ ವೇಳೆ ಅವ್ರ ಇಂಟ್ರೆಸ್ಟ್ ನಿಮ್ ಇಂಟ್ರೆಸ್ಟ್ ಒಂದೇ ಅಂದ್ರೆ ಓಕೆ, ಪರವಾಗಿಲ್ಲ. ಸೊ ಗೋಲ್ ಸೆಟ್ಟಿಂಗ್ ಅಂತ ಇರುತ್ತೆ. ಗೋಲ್ ಸೆಟ್ಟಿಂಗ್ ಅಂದ್ರೆ ಅದು ಸುಮಾರು ರೀಸನ್ಸ್ ಇರುತ್ತೆ, ಫ್ಯಾಕ್ಟರ್ಸ್ ಇರುತ್ತೆ. ಒಂದು ಪೇರೆಂಟ್ ಯಾವಾಗಲೂ ಡಾಕ್ಟರ್ ಆಗಿ ಅಂದ್ರೆ ಅವ್ನು ಡಾಕ್ಟರ್ ಆಗ್ತಾನೆ. ಯಾಕಂದ್ರೆ ನೀವು ಟ್ಯೂನ್ ಮಾಡ್ತಾ ಇದ್ರಲ್ವಾ, ನೀವು ಏನ್ ಸಾಫ್ಟ್ವೇರ್ ಇಂಜೆಕ್ಟ್ ಮಾಡ್ತಾರೋ ಅದೇ ವರ್ಕ್ ಆಗುತ್ತೆ ಅಲ್ವಾ. ಅದನ್ನು ಒಂದು ರೀಸನ್ ಇರುತ್ತೆ. ಇಲ್ಲಾಂದ್ರೆ ಅವ್ರ ರಿಯಲ್ ಲೈಫ್ ಅಲ್ಲಿ ಏನಾದ್ರು ವಾರ್ ಆದಾಗ, ಈ ಕೊರೋನಾ ತರ ಇಶ್ಯೂ ಆದಾಗ ಡಾಕ್ಟರ್ಸ್, ಈ ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಇನ್ಸ್ಪೈರ್ ಆಗ್ತಾರೆ. ಅಂತವ್ರು ನೋಡ್ಕೊಂಡು ನಾನು ಡಾಕ್ಟರ್ ಆಗ್ಬೇಕು, ಸರ್ವಿಸ್ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇಟ್ಕೊಂಡು ಬರ್ತಾರೆ. ಅದು ಒಳ್ಳೇದೇ ಇಲ್ವಾ. ಇನ್ನೊಂದು ವಾರ್ ನಡೀತಾ ಇದೆ, ಇನ್ನೊಂದು ಡಾಕ್ಟರ್ಸ್ ಯಾವ ರೀತಿ ಸರ್ವಿಸ್ ಮಾಡ್ತಾ ಇದಾರೆ ಅಂತ ಆತರ ಇನ್ಸ್ಪೈರ್ ಆಗ್ತಾರೆ. ಇಂಜಿನಿಯರ್ಸ್, ಅಬ್ಬಾ ಈ ಬೆಂಗಳೂರು ಏನಪ್ಪ ಇಷ್ಟು ದುಡ್ಡು ಸಂಪಾದಿಸ್ತಾರೆ, ನಾನು ಮಾಡ್ಬೇಕು, ಐ ವಾಂಟೆಡ್ ಟು ಪ್ರೂವ್ ನಮ್ಮ ಅಪ್ಪಗೆ ಒಳ್ಳೆ ಇದು ಮಾಡ್ಬೇಕು, ಒಳ್ಳೆ ಪೊಸಿಷನ್ ಕೊಡ್ಬೇಕು, ಸೊಸೈಟಿಯಲ್ಲಿ ನಾನು ಒಳ್ಳೆ ಪೊಸಿಷನ್ ಅಲ್ಲಿ ಇರಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳ್ಬೇಕು. ಇರತ್ತಲ್ವಾ, ಅವ್ರೆಲ್ಲ ನೋಡ್ಕೊಂಡು ನಾನು ಒಳ್ಳೆ ಕಾರ್ ತಗೊಂಡು, ಮನೆ ತಗೊಂಡು, ಏನೋ ಇರುತ್ತಲ್ವಾ, ಇನ್ಸ್ಪೈರ್ ಆಗ್ತಾರೆ ಮಕ್ಕಳು ನೋಡ್ಕೊಂಡು. ಸೊ ಅವ್ರಿಗೆ ಒಂದ್ ವೇಳೆ ಅವ್ರ ನ್ಯಾಚುರಲಿ ಅವರು ಇಂಟ್ರೆಸ್ಟ್ ಕ್ರಿಯೇಟ್ ಆಗಿ ಯಾವ್ದೋ ಒಂದು ರೀತಿ ಇನ್ಸ್ಪೈರ್ ಆದ್ರೆ ವೆಲ್ ಅಂಡ್ ಗುಡ್, ಕಂಟಿನ್ಯೂ ಮಾಡಕ್ ಹೇಳಿ. ಇಲ್ಲ ಅಂದ್ರೆ ನೀವು ದಯವಿಟ್ಟು ಫೋರ್ಸ್ ಮಾಡಬೇಡ. ಏನಕ್ಕೆ ಅಂದ್ರೆ ಅವ್ರು ಕ್ಲಾಸಲ್ಲಿ ಕೂತ್ಕೊಳ್ತಾರೆ, ಬಟ್ ಮನಸ್ಸೆಲ್ಲಾನು ಬೇರೆ ಕಡೆ ಇರುತ್ತೆ, ಅವ್ರು ಸಕ್ಸಸ್ ಆಗಲ್ಲ. ಅಂತೋ ಪ್ರೆಷರ್ ಮಾಡಬೇಡ ದಯವಿಟ್ಟು. ಇದೇ ಈ ಕಾರಣಕ್ಕೆ ಸುಮಾರು ಜನ ಸೂಸೈಡ್ ಮಾಡ್ಕೊಳ್ಳೋದು ಎಲ್ಲ ಡ್ರಾಮಾ ನಡೆಯುತ್ತಲ್ವಾ. ಇರೋದು ಒಬ್ರು ಇಬ್ರು ಇರ್ತಾರೆ ಈ ಕಾಲದಲ್ಲಿ ಅಲ್ವಾ. ಅವ್ರಿಗೆ ಯಾರೊಬ್ಬರಿಗೆ ತೊಂದರೆ ಆಯ್ತದೆ, ಜೀವನ ಪರ್ಯಂತ ನಿಮ್ಗೆ ತೊಂದರೆಗೆ, ನಿಮ್ಗೆ ಟೆನ್ಷನ್ ಇರುತ್ತೆ. ಅದು ಬೇಡ. ಮಕ್ಕಳ ಜೊತೆ ಕುತ್ಕೊಳ್ಳಿ, ಕೇಳ್ರಿ, ಅವ್ರು ಹೇಳ್ತಾರೆ ಅಲ್ವಾ. ಇದು ಬಿಟ್ಟು ನೀವು ಹೋಗ್ಬೇಕಪ್ಪ 6 ರ್ಯಾಂಕ್ ಬರ್ಬೇಕು, ಕಾಲೇಜಲ್ಲಿ ಬಿಟ್ಟು ನಿಮ್ಗೆ 100 ಒಳಗಡೆ ಬರ್ಬೇಕು, 720ಗೆ 600 ಅಂತ ಸಾರ್ ಹೇಳ್ತಾ ಇದ್ರು. ಕಟ್ ಆಫ್ ಲಾಸ್ಟ್ ಇಯರ್ 600 ಆಯ್ತಂತಪ್ಪ, ನಿಮ್ಗೆ 650 ಮಾಡ್ಬೇಕಂತ. ಅವ್ನು ನೋಡಿದ್ರೆ 200 ಬರುತ್ತೆ. ಏನಾಗುತ್ತೆ, ಟೆನ್ಷನ್ ಆಗುತ್ತೆ. ಅದು ಬೇಡ. ನೀವು ಟ್ರೈ ಮಾಡಿ ಅಂತ ಹೇಳ್ಬೇಕಷ್ಟೇ. ಅವನ ಆಗುತ್ತಾ, ಅವರು ಪ್ರಯತ್ನ ಮಾಡ್ತಾರೆ, ಆಯ್ತಂದ್ರೆ ಆಯ್ತು, ಇಲ್ಲಾಂದ್ರೆ ಟೇಕ್ ಇಟ್ ಇನ್ ಎ ಪಾಸಿಟಿವ್ ಮ್ಯಾನರ್. ಮಕ್ಳಿಗೆ ಟೆನ್ಷನ್ ಕೊಡಬಾರ್ದು. ಲೈಫ್ ಅಲ್ಲಿ ಎಡ್ಯುಕೇಶನ್ ಈಸ್ ಓಕೆ ಇಂಪಾರ್ಟೆಂಟ್, ಬಟ್ ಇಟ್ಸ್ ನಾಟ್ ದ ವರ್ಟ್ ಪರ್ಮನೆಂಟ್ ಅಂತ. ಅದಿಲ್ಲ ಅಂದ್ರೆ ಜೀವನನೇ ಇಲ್ಲ, ಈಗ ಅವ್ನು ಮನುಷ್ಯನೇ ಅಲ್ಲ ಅಂತ ಮಾತಾಡ್ಬಾರ್ದು. ಓಕೆ, ಎಸ್. ಸೊ ಲೆಟ್ ಅಸ್ ಕಮ್ ಬ್ಯಾಕ್ ಟು ದ ಡಿಸ್ಕಷನ್. ಸೊ ಆಸ್ ಐ ಟೋಲ್ ಯು, ನಾನು ಹೇಳಿರೋ ಪ್ರಕಾರ ಒಂದು ಕಾಲೇಜ್ 30% ಡಿಸೈಡ್ ಮಾಡ್ತದೆ, ಬಟ್ ಸ್ಟೂಡೆಂಟ್ ಮೇನ್. ಅವ್ರಿಗೆ ಕನಸು ಇರ್ಬೇಕು, ಇಂಟ್ರೆಸ್ಟ್ ಇರ್ಬೇಕು. ನಾನು ಹೇಳಿದಿನಲ್ವಾ ಸ್ಟೋರಿ. ಸೊ ಅವ್ರಿಗೆ ಇಂಟ್ರೆಸ್ಟ್ ಇರ್ಬೇಕು. ಇಂಟ್ರೆಸ್ಟ್ ಆದ್ಮೇಲೆ ಅವ್ರಿಗೆ ಅಪ್ಲಿಕೇಶನ್ ಸ್ಕಿಲ್ ಅಂದ್ರೆ ಏನಪ್ಪಾ ಅಂದ್ರೆ, ಸೈನ್ಸ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ, ಕಾನ್ಸೆಪ್ಟ್ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಕಾನ್ಸೆಪ್ಟ್ ಇರುತ್ತೆ. ಆ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಡೈರೆಕ್ಟ್ ಬರಲ್ಲ, ಬೋರ್ಡ್ ಕ್ವಶನ್ಸ್ ಆತರ ಬರ್ತವೆ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಆತರ ಕ್ವಶನ್ಸ್ ಬರಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್, ವಾಟ್ ಈಸ್ ದ weight ಆಫ್ ಹ್ಯೂಮನ್ ಕಿಡ್ನಿ ಅಂತಾರೆ. 160 grams, 120 to 160 grams ಅನ್ಕೊಳ್ಳಿ. ಸೊ ಈಗ ಕ್ವಶನ್ ಬಯಾಲಜಿಯಲ್ಲಿ ಹೆಂಗೆ ಬರುತ್ತೆ ಅಂದ್ರೆ, ನಾರ್ಮಲ್ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ಸ್ ಅಲ್ಲ, ಅಂದ್ರೆ ಡೈರೆಕ್ಟ್ ಕ್ವಶನ್ಸ್ ಅಂದ್ರೆ ಹೆಂಗೆ ಇರುತ್ತೆ ಅಂದ್ರೆ, ವಾಟ್ ಈಸ್ ದ weight ಆಫ್ ಹ್ಯೂಮನ್ ಕಿಡ್ನಿ ಅಷ್ಟೇ ಆನ್ಸರ್ ಮಾಡ್ಬೇಕು. ಒಂದು ಸ್ಪೇಸ್ ಕೊಡ್ತಾರೆ, ಅದ್ರಲ್ಲಿ ಫಿಲ್ ಮಾಡ್ತಾರೆ. ಇಲ್ಲಾಂದ್ರೆ ಕೆಳಗಡೆ ಆನ್ಸರ್ ಮಾಡ್ತಾರೆ. 1 ಮಾರ್ಕ್ ಕ್ವಶನ್ಸ್ ಇರುತ್ತಲ್ವಾ ಆ ತರ. ಬಯಾಲಜಿಯಲ್ಲಿ ಸ್ವಲ್ಪ ವಾಟ್ ಈಸ್ ದ weight ಆಫ್ ಹ್ಯೂಮನ್ ಕಿಡ್ನಿ ಅಂತಾನೋ. ಸೊ ಆ ತರ ಬರುತ್ತದೆ. ಸೊ ಸ್ಟ್ಯಾಂಡರ್ಡ್ ಕ್ವಶನ್ಸ್ ಇರುತ್ತೆ. ಸೊ ಅಂತದ್ದು ಪ್ರಾಬ್ಲಮ್ ಇಲ್ಲ. ಬಟ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಂದಾಗ ಹೆಂಗೆ ಇರುತ್ತೆ ಅಂದ್ರೆ, ಕ್ವಶನ್ ಎಸ್, ಹ್ಯೂಮನ್ ಕಿಡ್ನಿ ವೇಟ್ ಇಸ್ ಲೆಟ್ಸ್ ಸೇ 160 grams. ಅವ್ರ ಕ್ವಶನ್ ಹೆಂಗೆ ಕೊಡ್ತಾರೆ ಅಂದ್ರೆ, 1 ಕಿಡ್ನಿ 160 grams ಇದ್ರೆ ಸಂಹೌ ಲೆಟ್ಸ್ ಸೇ ಸ್ಟೋನ್ಸ್ ಇದಾವೆ ಕಿಡ್ನೀಸ್ ಅಲ್ಲಿ. ಸೊ ಆ ಸ್ಟೋನ್ಸ್ ಲೆಟ್ಸ್ ಸೇ ಈಚ್ ಕಿಡ್ನಿ ಒಂದು 10 ಸ್ಟೋನ್ಸ್ ಇದಾವೆ. ಒಂದು ಸ್ಟೋನ್ಗೆ 500 milligram ವೆಯ್ಟ್ ಇದೆ. ಸೊ ಅವರು ಡಾಕ್ಟರ್ ಹತ್ರ ಹೋದ್ರು. ಆ ಡಾಕ್ಟರ್ ಮೆಡಿಸಿನ್ ಕೊಟ್ಟಿದ್ರು. ಅದರಲ್ಲಿ ಏನಾಗಿತ್ತು, ಒಂದೊಂದು ಕಿಡ್ನಿಯಿಂದ 2 ಸ್ಟೋನ್ಸ್ ಡಿಸಲ್ ಆಗಿ ಹೋಗಿತ್ತು. ಸೊ ಲೆಫ್ಟ್ ಓವರ್ ಕಿಡ್ನಿ ವೆಯ್ಟ್, ಸ್ಟೋನ್ ಸಮೇತ ವೆಯ್ಟ್ ಏನು ಅಂತ ಕೇಳ್ತಾರೆ. ಇದೇನಪ್ಪ, ಒಂದು ಕಿಡ್ನಿಗೆ 160 ಗ್ರಾಮ್ ಅಂದ್ರೆ ಇದೇನೇನೋ ಹೇಳ್ತಾ ಇದಾರೆ ಅಂದ್ರೆ, 160 ಗ್ರಾಮ್ ನೀವು ಅರ್ಥ ಮಾಡ್ಕೋಬೇಕು. 160ಗೆ ಈ ತರ ಇದೆ, ಓಕೆ, ಅದರಲ್ಲಿ ಕಲ್ಲಿದೆ. ಆ ಒಂದಿಗೆ 500 milligram, 0.5 ಗ್ರಾಮು. ಸೊ ಅದರಲ್ಲಿ 2 ಹೋಗಿತ್ತು ಅಂದ್ರೆ 8 ಕಲ್ಲುಗಳಿರುತ್ತೆ, 8 ಸ್ಟೋನ್ಸ್ ಇರುತ್ತೆ. ಒಂದು ಸ್ಟೋನ್ಗೆ ಅರ್ಧ ಗ್ರಾಮ್ ಅಂದ್ರೆ ನಿಮ್ಗೆ 4 ಗ್ರಾಮ್ ಇದೆ. 160 ಅದು ಪ್ಲಸ್ ಇದು 4 ಗ್ರಾಮ್, 164. ಅದರ ಸಿಂಗಲ್ ಕಿಡ್ನಿ ಅಂದ್ರೆ 164, 2 ಕಿಡ್ನೀಸ್ ಅಂದ್ರೆ ಇಂಟು 2 ಆಯ್ತಲ್ಲ. ಅಂದ್ರೆ ಕ್ವಶನ್ ಟ್ವಿಸ್ಟ್ ಮಾಡ್ತಾರೆ ಅಷ್ಟೇ. ಸೊ ಅದಕ್ಕಾಗಿ ಸ್ವಲ್ಪ ಅಪ್ಲಿಕೇಶನ್ ಸ್ಕಿಲ್ ಇರಬೇಕು. ಮ್ಯಾಥಮೆಟಿಕ್ಸ್ ತರ ಸಬ್ಜೆಕ್ಟ್ಸ್ ಅಲ್ಲಿ ಅಪ್ಲಿಕೇಶನ್ ಜಾಸ್ತಿ ಇರಬೇಕು. ಅದು ಡೆವಲಪ್ ಆಗ್ಬೋದು. ಏನಕ್ಕಂದ್ರೆ, ಸೊ ಯಾರಿಗೇನು ಜನ್ಮತಃ ಬರಲ್ಲಲ್ವಾ. ಸೊ ಇದು ಪ್ರಾಕ್ಟೀಸ್ ಮಾಡ್ಕೊಂಡು ಡೆವಲಪ್ ಮಾಡ್ಕೋಬಹುದು. ನೆಕ್ಸ್ಟ್ ಪ್ರೀವಿಯಸ್ ನಾಲೆಡ್ಜ್ ಅಂದ್ರೆ, ಸೊ ಸ್ಟೂಡೆಂಟ್ಗೆ
ಹಳೆ ಸ್ಕೂಲಲ್ಲಿ 8th ಕ್ಲಾಸು 9th ಕ್ಲಾಸು 10th ಕ್ಲಾಸಲ್ಲಿ. ಸೊ ಆ ಕಾನ್ಸೆಪ್ಟ್ಸ್ ಈಗ ಆಲ್ಜಿಬ್ರಾ ಕ್ಯಾಲ್ಕುಲೇಷನ್ಸ್ ಆಗಲಿ, ಇಲ್ಲಾಂದ್ರೆ ಅಡಿಷನ್ಸು, ಡಿಲೀಷನ್ಸು, ಸಬ್ಟ್ರಾಕ್ಷನ್ಸು, ಇಲ್ಲಾಂದ್ರೆ ಟ್ರಿಗ್ನೋಮೆಟ್ರಿಕ್ ಬೇಸಿಕ್ಸು, ಈ ಬೇಸಿಕ್ಸು ಪ್ರೀವಿಯಸ್ ನಾಲೆಡ್ಜ್ ಇದ್ರೆ ಟೀಚರ್ ಏನ್ ಮಾಡ್ತಾರೆ, ಸ್ವಲ್ಪ ಅಭ್ಯಾಸ ಇರುತ್ತಲ್ವಾ, ಈ ಕಾನ್ಸೆಪ್ಟ್ಗೆ ಇದು ಗೊತ್ತಲ್ವಾ ಅಂದ್ರೆ ಓಕೆ ಓಕೆ ಸರ್ ಅಂತಾರೆ. ಎಲ್ರು ಓಕೆ ಅಂತಾರೆ, ಇವ್ರು ಕೂತ್ಕೊಂಡು ಹಿಂಗೆ ನೋಡ್ತಾರೆ, ಏನಪ್ಪಾ ಓಕೆ ಏನ್ ನೋಡಿದಿರಿ ಅಂತ ಇರ್ತಾರೆ. ಸೊ ಅದಕ್ಕೆ ಪ್ರೀವಿಯಸ್ ನಾಲೆಡ್ಜ್ ಇಂಪಾರ್ಟೆಂಟ್. ಇನ್ನೊಂದು ಸೆಲ್ಫ್ ಮೋಟಿವೇಶನ್ ನಾನು ಮೊದಲೇ ಹೇಳಿದ್ನಲ್ವಾ. ಸೊ ಒಂದ್ಸತಿ ಮಾರ್ಕ್ಸ್ ಬಂದ್ರೆ ನನ್ನಂತ ಹೀರೋ ಯಾರು ಇಲ್ಲ ಅಂತ ಓವರ್ ರಿಯಾಕ್ಟ್ ಆಗೋದು, ಓವರ್ ಕಾನ್ಫಿಡೆಂಟ್ ಆಗಿ ಈಗ ಓದೋದೇ ಬಿಡೋದು, ಆ ತರ ಮಾಡಬಾರ್ದು. ಒಂದ್ ವೇಳೆ ಮಾರ್ಕ್ಸ್ ಬಂದಿಲ್ಲ ಅಂದ್ರೆ ಡಿಮೋಟಿವೇಟ್ ಆಗಿ ಈಗ ನನ್ನ ಹತ್ರ ಆಗಲ್ಲ, ನನ್ನ ಮುಖ ಹಿಂಗೆ, ನಾನು ಯಾವಾಗಲೂ ಹಿಂಗೇನೆ, ನನ್ನ ಜೀವನ ಪರ್ಯಂತ ಹಿಂಗೆ ಆಗುತ್ತೆ, ಯಾವಾಗಲೂ ನಾನು ಫೇಲ್ ಆಗ್ತೀನಿ ಅಂತ ಈಗ ಕುತ್ಕೊಂಡು ಅಲಿಯೋದು, ಇದು ಬೇಡ. ಸೊ ಆ ಸೆಲ್ಫ್ ಮೋಟಿವೇಶನ್ ಇರಬೇಕು. ಎಸ್ ಐ ಕ್ಯಾನ್ ಡೂ ಇಟ್, ಇವನು ಮಾಡಿದ್ರೆ ನಾನು ಹೆಂಗ್ ಮಾಡೋಕ್ಕಾಗಲ್ಲ, ಅವ್ರು ಮಾಡಿದ್ರೆ ನಾನು ಮಾಡೋಕ್ಕಾಗುತ್ತೆ. ಪ್ರತಿಯೊಂದು ಅದೇ ರೀತಿ ಪಾಸಿಟಿವ್ ಎನರ್ಜಿ ಇರಬೇಕು, ಅದು ಸೆಲ್ಫ್ ಮೋಟಿವೇಶನ್ ಅಂತೀವಿ. ಸೊ ಎರರ್ ಅನಾಲಿಸಿಸ್, ಸೆಲ್ಫ್ ಮೋಟಿವೇಶನ್ ಅಂದ್ರೆ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಂತಾರಲ್ವಾ. ಸೊ ಒಂದು ಮ್ಯಾಚ್ ಮಿಸ್ ಆದ್ರೆ ನೆಕ್ಸ್ಟ್ ಮ್ಯಾಚ್ ಅಲ್ವಾ, ಈ ಸಲ ನಮ್ದೇ. ಸೊ ಅದೇ ರೀತಿ ಸೆಲ್ಫ್ ಮೋಟಿವೇಶನ್. ಎರರ್ ಅನಾಲಿಸಿಸ್ ಅಂದ್ರೆ ಏನು? ಸೊ ಒಂದು ಎಕ್ಸಾಮ್ ಆದ್ಮೇಲೆ ನಾನು ಹೇಳಿದ್ನಲ್ವಾ, ಟೀಚರ್ಸ್ ಬಂದು ಡೌಟ್ ಕ್ಲಾರಿಫೈ ಮಾಡ್ತಾರೆ. ಅವಾಗ ಕೂತ್ಕೊಂಡು ನನಗೆ ಮಿಸ್ಟೇಕ್ ಏನಕ್ಕೆ ಆಗಿದೆ, ಯಾವ ರೀತಿ ನಾನು ಕರೆಕ್ಟ್ ಮಾಡಬೇಕು, ಸೊ ನನ್ನ ಮೆಥಡ್ ಏನಕ್ಕೆ ರಾಂಗ್ ಆಯ್ತು, ಸೊ ಯಾವ ರೀತಿ ಶಾರ್ಟ್ ಕಟ್ ಏನಾದ್ರು ಕ್ರಿಯೇಟ್ ಮಾಡ್ಬೋದಾ, ಇದೆಲ್ಲಾನು ಎರರ್ ಅನಾಲಿಸಿಸ್ ಮಾಡ್ಕೋಬಹುದು. ನಾನು ಹೇಳಿದ ಪ್ರಕಾರ ಬುಕ್ ಮೈಂಟೈನ್ ಮಾಡ್ಕೊಳ್ಳೋದು, ರೆಗ್ಯುಲರ್ ಆಗಿ ಅನಾಲಿಸಿಸ್ ಮಾಡ್ಕೊಳ್ಳೋದು, ಇದೆಲ್ಲ ಪೇಷನ್ಸ್ ಇರಬೇಕು. ಮೆಡಿಕಲ್ ತರ ಕೋರ್ಸಸ್ ಮಾಡ್ಬೇಕಂದ್ರೆ ನೀವು ಡಾಕ್ಟರ್ ಏನ್ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ, ಫಸ್ಟ್ ನೀವು ಪೇಷಂಟ್ ಆಗಿರ್ಬೇಕು. ಆ ಪೇಷನ್ಸ್ ಇದ್ರೇನೆ ವರ್ಷ ಏನಂತಾರೆ, ಒಂದು ವರ್ಷಕ್ಕೆ 2 ವರ್ಷಕ್ಕೆ ಆಗೋ ಕೆಲಸ ಅಲ್ಲ. ಮಿನಿಮಮ್ 5.8 years 6 years ಇದೇ ನಡೆಯುತ್ತೆ. ಅದಾದ್ಮೇಲೆ PG ಮಾಡಬೇಕು, ಇಲ್ಲಾಂದ್ರೆ ಸೂಪರ್ ಸ್ಪೆಷಲೈಸೇಷನ್ ಮಾಡ್ಬೇಕಂದ್ರೆ ಸೊ ಯು ಹ್ಯಾವ್ ಟು ಸ್ಪೆಂಡ್ ಲಾಂಗರ್ ಟೈಮ್, ರೈಟ್? ಸೊ ಪೇಷಂಟ್ ಆಗಿರ್ಬೇಕು. ಕಾಂಪಿಟೇಟಿವ್ ಸ್ಪಿರಿಟ್ ಅಂದ್ರೆ ನಾನು ಹೇಳೋ ಪ್ರಕಾರ, ಒಂದು ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಕಡಿಮೆ ಬಂದ್ರೆ ಹಿಂಗ ಆಯ್ತು ಅಂತ ಹೇಳ್ಬಾರ್ದು. ಎಸ್ ಐ ಕ್ಯಾನ್ ಡೂ ಇಟ್ ಅಂತ ಹೇಳಿದ್ನಲ್ವಾ, ಈ ಸಲ ಕಪ್ ನಮ್ದೆ, ಆಯ್ತಾ? ಸೊ ಆ ತರ ಪಾಸಿಟಿವ್ ಎನರ್ಜಿ ಇರಬೇಕು. ಓಕೆ, ನೆಕ್ಸ್ಟ್ ಅಕಾಡೆಮಿ ಏನಪ್ಪಾ, ಅಕಾಡೆಮಿಯಲ್ಲಿ ಏನಿರುತ್ತೆ ಅಂದ್ರೆ ನಾನು ಹೇಳಿದ್ನಲ್ವಾ, ನೀವು 30% ಯಾವ ಕಾಲೇಜ್ 10 ಕಾಲೇಜ್ 20 ಕಾಲೇಜ್ ನೋಡ್ಕೊಂಡು ಅದು ಅದು ಆ ರ್ಯಾಂಕ್ ಈ ರ್ಯಾಂಕ್ ಅಂತ ಮಾತಾಡ್ತಾರಲ್ವಾ, ಇವ್ರೆಲ್ರೂ ಮಾಡೋದು ಒಂದು 30%. ಇದು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಯಾರೊಬ್ರು ಡೌಟ್ ಇದ್ರೆ ಕೇಳ್ರಿ. ಸೊ ಅಕಾಡೆಮಿಯಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಟೀಚರ್ ಇರಬೇಕು. ಸೊ ಹಿಯರ್ ಎಕ್ಸ್ಪೀರಿಯನ್ಸ್ ಟೀಚರ್ ಇದ್ರೆ ಏನಾಗುತ್ತಂದ್ರೆ, ನಾನು ಹೇಳಿನ ಪ್ರಕಾರ ಫಸ್ಟ್ ಹೇಳಿದ್ರಲ್ಲ, ಸೊ ಆ ಕಾನ್ಸೆಪ್ಟ್ ಒಂದ್ ಚಾಪ್ಟರ್ಗೆ ಇನ್ನೊಂದು ಚಾಪ್ಟರ್ಗೆ ಮತ್ತೊಂದು ಚಾಪ್ಟರ್, ಆ ತರ ಲಿಂಕ್ ಮಾಡಿದ್ರೆ ಅವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಕಾನ್ಸೆಪ್ಟ್ ಅಲ್ಲಿ ಯಾವ ರೀತಿ ಕ್ವಶನ್ ಬಂದ್ರೇನೋ ಆನ್ಸರ್ ಮಾಡ್ತಾರೆ. ಸೊ ಅನುಭವ ಇರೋದ್ರಿಂದ ಸೊ ಸ್ವಲ್ಪ ಒಳ್ಳೆ ಕಾಲೇಜಸ್ ಅಲ್ಲಿ ಮಾಡಿ, ನ್ಯಾಷನಲ್ ಪ್ರೋಗ್ರಾಮ್ಸ್ ಮಾಡಿ, ಸ್ವಲ್ಪ ಅನುಭವ ಇರೋರು ಏನಾಗಿದೆ ಅಂದ್ರೆ ಸ್ವಲ್ಪ ಮಾಡ್ತಾರೆ. ಸೊ ಫುಲ್ಲಿ ರಿವೈಸ್ಡ್ ಮೆಟೀರಿಯಲ್ ಹ್ಯಾವಿಂಗ್ ಮಿನಿಮಮ್ 500 ಕ್ವಶನ್. ನಾನು ಹೇಳಿದ್ನಲ್ಲ, ಸೊ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ಸ್ ಅಲ್ಲಿ ಜನರಲ್ ಆಗಿ ಏನಕ್ಕೆ ಸಕ್ಸಸ್ ಆಗುತ್ತೆ ಅಂದ್ರೆ ಇದೇ ರೀಸನ್. ಸೊ ನಿಮ್ಗೆ ಮೆಟೀರಿಯಲ್ ಫುಲ್ ಫ್ಲೆಡ್ಜ್ ಮೆಟೀರಿಯಲ್ ಇರಬೇಕು. ಆ NCERT ಜನರಲ್ ಆಗಿ NCERT ಏನಕ್ಕಪ್ಪ ಮೆಟೀರಿಯಲ್ ಅಂತ ಕೇಳ್ತಾರೆ. NCERT ಅಂದ್ರೆ ಹೇಗಿರುತ್ತೆ ಅಂದ್ರೆ, ಅದು CBSE ಬುಕ್ಸ್, ಅಲ್ಲೇ CBSE ಬುಕ್ಸ್ ಏನಿದಾವೋ ಆ CBSE ಬುಕ್ಸ್ ಅಡಾಪ್ಟ್ ಮಾಡಿದರು NCERT ಅವರು. ಸೊ ಈ NCERT ಆಗ್ಲಿ CBSE ಬುಕ್ ಹೇಗಿದೆ ಅಂದ್ರೆ, ಸೊ ಆ ಕ್ವಶನ್ ಅದು ಆ ಲೈನ್ ಇನ್ಕಂಪ್ಲೀಟ್ ಇರುತ್ತೆ. ಇನ್ಕಂಪ್ಲೀಟ್ ಅಂದ್ರೆ ಅದು ಓದಾಗ ಇನ್ಕಂಪ್ಲೀಟ್ ಹೇಳ್ಬಾರ್ದು. ಒಂದು ಲೈನ್ ಓದಿದ್ರೆ ನಿಮ್ಗೆ ಡೌಟ್ ಬರುತ್ತೆ, ಇದು ಇದೇ ರೀತಿ ಏನಕ್ಕೆ ಅಂತ. ಸೊ ಪ್ರಾಬ್ಲಮ್ ಏನಂದ್ರೆ, ಆ ಡಿಸೈನಿಂಗ್ ಚೆನ್ನಾಗಿದೆ, ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಆ ಡಿಸೈನ್ ಆ ಕ್ವಶನ್ ಓದ್ತಾರಲ್ವಾ, ಆ ಲೈನ್ ಓದ್ತಾರೆ, ಹೋದ್ಮೇಲೆ ಕ್ವಶನ್ ಬರುತ್ತಲ್ವಾ, ಒಂದು ಬಿಟ್ಬಿಡ್ತಾರೆ. ಅದ್ ದರಿದ್ರ. ಆ ಬಿಟ್ರೆ ಏನಾಗುತ್ತೆ, ನಿಮ್ಗೆ ಲರ್ನಿಂಗ್ ಇರಲ್ಲ. ಏನೋ ಬೈ ಹ್ಯಾಡ್ ಮಾಡ್ತಾ ಇದೀವಿ, ಎಕ್ಸಾಮ್ ಇದೆ ಸರ್ ಓದ್ಬೇಕು ಅಂತ ಅವರು ಅದೇ ಮಾಡ್ತಾರೆ, ಅದು ವೇಸ್ಟ್. ಸೊ ಸೆಕೆಂಡ್ ಒನ್ ಏನಂದ್ರೆ, ಓದ್ಬೇಕು ಅಂತ ಇರ್ತಾರೆ, ಅವರು ಓಪನ್ ಮಾಡ್ತಾರೆ, ಓದ್ತಾರೆ, ಯಾವ್ದೊಂದು ಮೊಬೈಲ್ ಇಟ್ಕೊಂಡು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಕ್ಲಾರಿಟಿ ಬರುತ್ತೆ, ಓದ್ತಾರೆ, ಆಗುತ್ತೆ. ಇಲ್ಲಾಂದ್ರೆ ಯಾವ್ದೊಂದು ರೆಫರೆನ್ಸ್ ಬುಕ್ ತಗೊಳ್ತಾರೆ, ಅದು ಓದ್ಕೊಂಡು ಕ್ಲಿಯರ್ ಮಾಡ್ಕೊಂತಾರೆ. ಇದ್ರಲ್ಲಿ ಪ್ರಾಬ್ಲಮ್ ಇಲ್ಲ. ಥರ್ಡ್ ಕ್ಯಾಟಗರಿ ಇದು ಜಾಸ್ತಿ ಇರುತ್ತೆ. ಈ ಕ್ಯಾಂಡಿಡೇಟ್ಸ್ ಏನ್ ಮಾಡ್ತಾರೆ ಅಂದ್ರೆ, ಜಸ್ಟ್ ಕ್ಲಿಕ್ ಮಾಡೋದು, ಗೂಗಲ್ ಅಲ್ಲಿ ನೋಡೋದು. ಗೂಗಲ್ ಅಲ್ಲಿ ನೋಡೋಕ್ ಮುಂಚೆ ಏನಾಗುತ್ತೆ, ಕ್ಲಿಕ್ ಮಾಡಕ್ ಮುಂಚೆ ಟಿಂಗ್ ಅಂತ ಒಂದು ಮೆಸೇಜ್ ಬರುತ್ತೆ ವಾಟ್ಸಪ್ ಅಲ್ಲೇ. ಅಲ್ಲಿ ಏನಪ್ಪಾ ಅಂದ್ರೆ, ಯಾವ್ದೋ ಒಂದು ಇನ್ಸ್ಟಾಗ್ರಾಮ್ ರೀಲ್ ಇರುತ್ತೆ, ಇಲ್ಲಾಂದ್ರೆ ಫೇಸ್ಬುಕ್, ಇಲ್ಲಾಂದ್ರೆ ಬೇರೆ ಸೋಷಿಯಲ್ ಮೀಡಿಯಾದು ಯಾವ್ದೋ ಒಂದು ಲಿಂಕ್ ಬರುತ್ತೆ, ಅದು ಕ್ಲಿಕ್ ಮಾಡಿ ಇದು ಬಿಟ್ಟು ಹಿಂಗ ಮಾಡ್ತಾ ಇರ್ತಾರೆ. ಈಗ ಹೋಯ್ತು ಒಂದು 1/4 ಗಂಟೆನೋ ಅರ್ಧ ಗಂಟೆ ಮಾಡಿದ್ಮೇಲೆ ಅಮ್ಮನ ಅಪ್ಪನ ಬೈತಾರೆ. ಅವಾಗ ಫೋನ್ ತೆಗ್ದಿದ್ರೆ ಗೊತ್ತಾಗಲ್ಲ ಯಾಕೆ ಫೋನ್ ತಗೊಂಡಿದ್ರ ಅಂತ. ಅಂದ್ರೆ ಕಾನ್ಸೆಪ್ಟ್ ಬಿಟ್ಟು ಇದೆಲ್ಲ ಈ ಡ್ರಾಮಾ ನಡೆಯುತ್ತೆ. ಇದೊಂದೇ ಕಾರಣಕ್ಕೆ
ಪ್ರಾಬ್ಲಮ್ ಬರ್ತಾ ಇದೆ. ಬಟ್ ಏನಂತಾರೆ, ಕರೆಕ್ಟ್ ಆಗಿ ಓದ್ಕೊಂಡು ಆಚೆ ಕಡೆ ಬಂದ್ರೆ ಪ್ರಾಬ್ಲಮ್ ಇಲ್ಲ. ಬಟ್ ಈ ಜನರೇಷನ್ಗೆ ಡಿಸ್ಟ್ರಾಕ್ಷನ್ ಜಾಸ್ತಿ ಇದೆ. ಅದು ಅವ್ರೊಬ್ರದೇ ತಪ್ಪಂತ ಹೇಳಕ್ಕಾಗಲ್ಲ. ಬಟ್ ಆ ಜನರೇಷನ್ಗೆ ಮೈನ್ ಡ್ರಾಬ್ಯಾಕ್ ಏನಂದ್ರೆ ಮೊಬೈಲ್ ಅಲ್ಲಿ ಸರ್ಚ್ ಮಾಡಬಹುದು, ಬಟ್ ಇದೊಂದು ಪ್ರಾಬ್ಲಮ್ ಇರುತ್ತೆ. ಸೊ ಅದಕ್ಕಾಗಿ ಒಂದು ಮೆಟೀರಿಯಲ್ ಅಲ್ಲೇ ಕನ್ಸೈಸ್ಡ್ ಮೆಟೀರಿಯಲ್, ಆ ಮೆಟೀರಿಯಲ್ ಅಲ್ಲೇ ಎಲಾಬ್ರೇಟ್ ಮಾಡಿ ಕೊಡ್ತಾರೆ. ಜನರಲ್ ಆಗಿ ಆ ಮೋಡಲ್ಸ್ ಇದೆಲ್ಲಾನು ಬೇರೆ ಬೇರೆ ಬುಕ್ಸ್ ನೋಡ್ಕೋಬೇಕು ಅದು ಇದು ಅಂತ ಇರಬಾರ್ದು ಅಂತ ಒಂದು ಕಂಪೈಲ್ಡ್ ಮೆಟೀರಿಯಲ್ ಕೊಡ್ತಾರೆ. ಅದು ಇಂಟಿಗ್ರೇಟೆಡ್ ಮೆಟೀರಿಯಲ್, ಅವ್ರ ಓನ್ ಮೆಟೀರಿಯಲ್, ರಿವೈಸ್ಡ್ ಮೆಟೀರಿಯಲ್ ಅಂತಾರೆ, ಅವ್ರು ಫುಲ್ಲಿ ರಿವೈಸ್ಡ್ ಮೆಟೀರಿಯಲ್ ಅಂತಾರೆ. ಅದು ಬೆಟರ್. ವೀಕೆಂಡ್ ಎಕ್ಸಾಮ್ಸ್ ಬರೆಯೋದು ನಾನು ಹೇಳಿದ್ನಲ್ವ. ಸೊ ಆ ಎಕ್ಸಾಮ್ ಆದ್ಮೇಲೆ ಪೇಪರ್ ಅನಾಲಿಸಿಸ್, ಎರರ್ ಅನಾಲಿಸಿಸ್ ಮಾಡ್ಕೊಳ್ಳೋದು, ಅಂಡ್ ರಿಸಲ್ಟ್ ಕಂಪೇರ್ ಮಾಡ್ಕೊಳ್ಳೋದು, ಪೇರೆಂಟ್ ಟೀಚರ್ ಮೀಟಿಂಗ್ ಅಟೆಂಡ್ ಮಾಡೋದು, ಸೊ ಮೋಟಿವೇಶನ್ ಕ್ಲಾಸಸ್ ಕಂಡಕ್ಟ್ ಮಾಡೋದು, ಅಂಡ್ ಕ್ರಾಶ್ ಕೋರ್ಸ್ ಇದು ಇಂಪಾರ್ಟೆಂಟ್. ಸುಮಾರು ಕಾಲೇಜಸ್ ಏನ್ ಮಾಡ್ತಾರೆ ಅಂದ್ರೆ ಈ 12th ಜನವರಿ ಫೆಬ್ರವರಿ ಈ ಫೇಸ್ ಬಂದ್ಮೇಲೆ ಬಿಟ್ಬಿಡ್ತಾರೆ. ಸ್ಟೂಡೆಂಟ್ಸೂ ಹೋಗಲ್ಲ, ನನ್ಗೆಲ್ಲ ಗೊತ್ತಪ್ಪ, ನಾನು ಮನೇಲಿ ಕೂತ್ಕೊಂಡು ಓದ್ತೀನಿ, ಕಾಲೇಜ್ ಹೋದ್ರೆ ಟೈಮ್ ವೇಸ್ಟ್ ಆಗ್ತಾ ಇದೆ ಅಂತ ಮಾತಾಡ್ತಾರೆ. ಏನು ಓದೋದಿಲ್ಲ, ಏನಿಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ಕೊನೆಗೆ ಮಾರ್ಕ್ಸ್ ಕಡಿಮೆ ಆಗುತ್ತೆ. ಬಟ್ ಪ್ರಾಬ್ಲಮ್ ಏನಂದ್ರೆ ಕಾಲೇಜಸ್ ಜನರಲ್ ಆಗಿ ನವೆಂಬರ್ ಡಿಸೆಂಬರ್ ಇಂದಾನೆ ಈಗ 11th ಅಡ್ಮಿಷನ್ಸ್ ಅಂತ ಮಾರ್ಕೆಟ್ ಅಲ್ಲಿ ಹೋಗ್ತಾರೆ. ಇವ್ರು ಬಂದಿಲ್ಲ ಅಂದ್ರೆ ಅವ್ರಿಗೆ ಒಳ್ಳೇದು ಅಲ್ವಾ. ಸೊ ಅದಕ್ಕಾಗಿ ಜನರಲ್ ಆಗಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಬೋರ್ಡ್ ಫಸ್ಟ್ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ, ಅದ್ರ ಜೆಇ ಫಸ್ಟ್ ಫೇಸ್ ಇರುತ್ತೆ, ಪ್ರಾಕ್ಟಿಕಲ್ಸ್ ಇರುತ್ತೆ, ಆದ್ಮೇಲೆ ಬೋರ್ಡ್ ಎಕ್ಸಾಮ್ ಪ್ರಿಪರೇಷನ್, ಆದ್ಮೇಲೆ ಮನೆಯಲ್ಲಿ ಓದ್ಕೊಳ್ತೀನಿ ಅಂತಾರೆ. ಸೊ ಅಲ್ಲೇ ಪ್ರಾಬ್ಲಮ್ ಬರುತ್ತೆ. ಅವಾಗ ಏನ್ ಬರುತ್ತೆ ನಮ್ಗೆ, ಏಪ್ರಿಲ್ ಅಂದ್ರೇನು IPL ಟಿ ಅಂತ ಎಲ್ಲ ಹೋಗ್ಬಿಡುತ್ತೆ. ಈ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ ಕಾಲೇಜಸ್ ಕ್ರಾಶ್ ಕೋರ್ಸ್ ಮಾಡಬೇಕು, ಕುತ್ಕೊಂಡು ಕುಂದಿಸಿ ಅವ್ರಿಗೆ ಒಂದು 2 years ಸಿಲೆಬಸ್ ಒಂದು ಕ್ವಿಕ್ ರಿವಿಷನ್ ಮಾಡ್ಕೊಂಡು ಅದರಲ್ಲಿ ಪ್ರತಿದಿನ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಒಂದು ಸೀರಿಯಸ್ ಪ್ರೋಗ್ರಾಮ್ ಮಾಡಬೇಕು. ಆವಾಗ ಸಕ್ಸಸ್ ಬರುತ್ತೆ. ಸೊ ಈ ತರ ಮಾಡಿದ್ರೆ ಆ ಕಾಲೇಜ್ ನೀವು ಕಣ್ಮುಚ್ಕೊಂಡು ಸೇರ್ಕೋಬಹುದು. ಸೊ ಥರ್ಡ್ ಒನ್, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ. ಈಗ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಇವ್ರೇನ್ ಮಾಡ್ತಾರಪ್ಪ, ನಾವೇನ್ ಪಾಪ ಮಾಡಿದೀವಿ ಅಂದ್ರೆ, ಪಾಪ ಮಾಡಿದ್ರಲ್ವಾ ಏನು, ಈಗ ಒಂದೊಂದ್ ಸತಿ ಕೆಲವೊಬ್ರು ಇರ್ತಾರೆ, ಪೇರೆಂಟ್ಸ್ ಆಗ್ಲಿ ಫ್ರೆಂಡ್ಸ್ ಆಗ್ಲಿ, ಈಗ ಯಾವಾಗ ಟೈಮ್ ಸಿಕ್ಕುತ್ತೆ ಅಂತ ಬೈತಾನೆ ಇರ್ತಾರ. ಅದು ಬೇಡ. ಸೊ ಮಕ್ಕಳಿಗೆ ಅದು ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಸೊ ಪ್ರೆಷರ್ ಇರುತ್ತೆ, ಕಷ್ಟ ಸುಖ ಎಲ್ಲ ನೋಡ್ಕೋಬೇಕಲ್ವಾ. ಮಗ ಏನ್ ತೊಂದರೆ ಏನಿಲ್ಲ, ನೀವು ಮಾಡ್ರಿ, ನಾನು ಇದೀನಿ. ನೀವು ಪ್ರಯತ್ನ ಮಾಡ್ತಾ ಇದ್ರಲ್ವಾ, ಜೆನ್ಯೂನ್ ಆಗಿ ಮಾಡ್ತಾ ಇದ್ರು, ಕಷ್ಟ ನೀವು ಪ್ರಯತ್ನ ಮಾಡ್ರಿ, ಏನಾಯ್ತು ಆಗುತ್ತೆ. ಈ ತರ ಪಾಸಿಟಿವ್ ಎನರ್ಜಿ. ಮಾರ್ಕ್ಸ್ ಬಂದಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ ಅಂತ ಟ್ರೈ, ಆಪ್ಷನ್ ಇದ್ರೆ ಪ್ರಯತ್ನ ಮಾಡ್ರಿ. ಆ ಟೀಚರ್ ಹತ್ರ ಕುತ್ಕೊಳ್ಳೋದು, ಇಲ್ಲಾಂದ್ರೆ ಅಕಾಡೆಮಿಗೆ ಹೋಗೋದು, ಅವ್ರ ಹತ್ರ ಮಾತಾಡೋದು, ಇವ್ರಿಗೆ ಏನಾದ್ರು ಹೆಲ್ಪ್ ಬೇಕಂತ ನೋಡೋದು, ಆನ್ಲೈನ್ ಸಪೋರ್ಟ್ ಆಫ್ಲೈನ್ ಸಪೋರ್ಟ್ ಯಾವ್ದೊಂದು ಬೇಕಂದ್ರೆ ಕೊಡೋದು, ಮನೇಲಿ ಯಾರು ದೊಡ್ಡವರು ಇದ್ರೆ ಆ ಸಬ್ಜೆಕ್ಟ್ ಕ್ಲಾರಿಫೈ ಮಾಡೋದು, ಇಲ್ಲಾಂದ್ರೆ ಅವ್ರಿಗೇನು ಸ್ವಲ್ಪ ಏನಾದ್ರು ಬೇರೆ ಈಗ ಒಳ್ಳೆ ಬುಕ್ಸ್ ಏನಾದ್ರು ಬೇಕಾದ್ರೆ ಅದು ಕೊಡೋದು, ಇದೆಲ್ಲಾನು ತರ್ಸೋದು, ಇದೆಲ್ಲಾನು ಬೆನಿಫಿಟ್ ಇರುತ್ತೆ ಸ್ಟೂಡೆಂಟ್ಗೆ. ಫಸ್ಟ್ ಆಫ್ ಆಲ್ ಮೋರಲ್ ಸಪೋರ್ಟ್, ಮೆಂಟಲ್ ಸಪೋರ್ಟ್ ಇದ್ರೆ ಐ ಕ್ಯಾನ್ ಡೂ ಇಟ್ ಅಂತ ಹೇಳ್ತಾರೆ. ಈಗ ನನ್ಗೆ 95% ಬಂದಿದ್ರೇನು ಬೈತಾರೆ ಕೆಲವೊಬ್ರು. ನನ್ನ ಸ್ಟೂಡೆಂಟ್ ಒಬ್ರು ನಾನು ನೋಡಿದೀನಿ. ಸೊ ಅವರು ಪೇರೆಂಟ್ ಹೆಂಗೆ ಅಂದ್ರೆ 720ಗೆ 705 710, ಫೈನಲ್ ಎಕ್ಸಾಮ್ ಅಲ್ಲಿ 720ಗೆ 705 710 ಬಂದ್ರೆ ಇವ್ ಬೈತಾ ಇದ್ರು. ಏನಪ್ಪ ಬೈತಾ ಇದ್ರು ಅಂದ್ರೆ, ಸಾರ್ ಇವ್ ನೋಡಿ ಸರ್ 2 ಕ್ವಶನ್ಸ್ ಮಿಸ್ ಮಾಡಿದೆ, ಕ್ಲಾಸ್ ಟಾಪರ್ ಆಗ್ತಾ ಇದೆ, ಇದು ನ್ಯಾಷನಲ್ ರ್ಯಾಂಕ್ ಬರ್ತಾ ಇತ್ತು, ಈಗ ನೋಡ್ರಿ ಟಾಪ್ 10 ನಲ್ಲಿ ಇದ್ದಾನೆ ಅಂತ. ಅಪ್ಪ ಏನೋ ಒಂದು ಮೆಡಿಕಲ್ ಅದು ಮಾಡಿದ್ರೇನು ಇದು ಮಾಡಿದ್ರೇನು ಮೆಡಿಕಲ್, ಅವನು IMCಗೆ ಹೋಗ್ತಾನೆ, ಇವನು ಹೋಗ್ತಾನೆ, ನೀವು ಇದು ಏನಕ್ಕೆ? ದಟ್ ಈಸ್ ವಾಟ್ ದ ನೆಗೆಟಿವ್ ಇಂಪ್ಯಾಕ್ಟ್. ಅದು ಸ್ಟೂಡೆಂಟ್ಗೆ. ನಾನು 710 ಬಂದ್ರೆ ನಾನು ಕೇಳಿದೆ, ಏನಪ್ಪ ಅಪ್ಪ ಈ ತರ ಮಾತಾಡ್ತಾ ಇದ್ರಲ್ಲ, ಬೇಜಾರು ಮಾಡ್ಕೋಬೇಡಿ, ಪೇರೆಂಟ್ಸ್ ಆ ತರ ಇರ್ತಾರೆ, ಕೆಲವೊಬ್ರು ಏನಂತಾರೆ ಎಕ್ಸ್ಪೆಕ್ಟ್ ಮಾಡ್ತಾರಲ್ವಾ, ಡಿಸಪಾಯಿಂಟ್ ಆಗಿ ಆ ತರ ಮಾತಾಡಿರ್ಬಹುದು, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿದ್ವಿ. ಆ ಹುಡುಗ ಹೇಳಿದೆ, ಸಾರ್ ಬಿಟ್ಬಿಡಿ ಸರ್, ನಾನು ನೋಡ್ತಾ ಇದ್ದೀನಿ, ಸೊ ಇಷ್ಟು ವರ್ಷ ಆಯ್ತು ನೋಡ್ತಾ ಇದ್ದೀನಿ, ನನ್ಗೆ ಗೊತ್ತು ನಾನು 710 ಅಂದ್ರೆ ಯಾವ ರೀತಿ ಅಂದ್ರೆ, ಸರಿ ಒಂದ್ ಕ್ವಶನ್ ಹೋಯ್ತು ಪರವಾಗಿಲ್ಲ ಅಂತ. ಸೊ ಬಟ್ ಆತರ ಎಷ್ಟು ಜನ ಇರ್ತಾರೆ. ಈಗ ವೆನ್ ಯು ಆರ್ ನಾಟ್ ಹ್ಯಾಪಿ ಈವನ್ ವಿತ್ 710 ಔಟ್ ಆಫ್ 720, ದೆನ್ ನೋ ಒನ್ ಕ್ಯಾನ್ ಸ್ಯಾಟಿಸ್ಫೈ ಯು ಇನ್ ದಿಸ್ ವರ್ಲ್ಡ್ ಅಲ್ವಾ. ಸೊ ನನ್ನ ಪ್ರಕಾರ ಒಂದು 650 ಮೇಲೆ ಇರೋರು ಎಲ್ಲರೂ ಒಂದೇ ರೀತಿ ಇರುತ್ತೆ. ಸೊ ಕೆಲವೊಬ್ಬರಿಗೆ ಅವಕಾಶ ಸಿಗುತ್ತೆ, ಕೆಲವೊಬ್ಬರಿಗೆ ಸಿಗಲ್ಲ, ಕೆಲವೊಬ್ಬರಿಗೆ ಆ ಎಕ್ಸಾಮ್ ಅಲ್ಲಿ ಟೆನ್ಷನ್, ಏನೋ ಒಂದು ಮಲ್ಟಿಪಲ್ ರೀಸನ್ಸ್ ಇರುತ್ತೆ. ಬಟ್ ಆಲ್ ವಿಲ್ ಹ್ಯಾವ್ ಸೇಮ್ IQ ಅಂತ. IQ ಅಂದ್ರೆ ಏನು, ಈಗ ಅದು IQನು ಹೇಳ್ಬಾರ್ದು, ಎಲ್ರಿಗೂ ಒಂದೇ ಸ್ಕಿಲ್ ಇರುತ್ತೆ, ನಾಲೆಡ್ಜ್ ಇರುತ್ತೆ, ಆಯ್ತಾ. ಸೊ ಇದು ಸಕ್ಸಸ್ ರೇಟ್. ಈಗ ಹೇಳ್ರಿ, ಈ ಪ್ರಾಸೆಸ್ ಅಲ್ಲಿ ನಾನು ಹೇಳಿರೋದಲ್ಲಿ ಏನಾದ್ರೂ ತಪ್ಪಿದ್ರೆ ಕಾಮೆಂಟ್ ಮಾಡ್ರಿ, ನಾನು ನೋಡ್ತೇನೆ. ಓಕೆ. ಸೊ ಅದಕ್ಕಾಗಿ ಈ ಟ್ರ್ಯಾಪ್ ಅಲ್ಲಿ ನೀವು ಯಾವ್ದೋ ಒಂದು ಕಾಲೇಜಲ್ಲಿ ಯಾರೋ ಅವ್ರೇನೋ ಹೇಳಿದ್ರಂತ ನಂಬ್ಕೊಂಡು ತೊಂದರೆ ಆಗ್ಬಾರ್ದು. ಸೊ ನೆಕ್ಸಿನ್ ಅಕಾಡೆಮಿ ಏನಂತಂದ್ರೆ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಮಾಡ್ತಾ ಇದ್ವಿ, ಒಳ್ಳೆ ಟೀಚರ್ಸ್ ಇದ್ದಾರೆ, ಸೊ ಇದೊಂದು ಸ್ಟ್ರಾಂಗ್ ಟೀಮ್ ಇದೆ. ಅಂಡ್ ನಮ್ಮ ಹತ್ರ ಮೈನ್ ಬೆನಿಫಿಟ್ ಏನಂದ್ರೆ, ನಮ್ಮ ಟೀಚರ್ಸ್ ಯಾರ್ಯಾರು ಇದಾರೋ ಯೂಟ್ಯೂಬ್ ಚಾನಲ್
ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ರಿ, ವಿಡಿಯೋಸ್ ಸ್ಯಾಂಪಲ್ ವಿಡಿಯೋಸ್ ಕಲಿಸಿದೀವಿ. ಸೊ ಅದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸ್ಟ್ಯಾಂಡರ್ಡ್ ಯಾವ ರೀತಿ ಮಾಡ್ತಾರೆ ಅಂತ. ಸೊ ಎಲ್ಲರೂ ಮಿನಿಮಮ್ 15 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋರು ಇರ್ತಾರೆ. ಆ ಪಾಠ ಮಾಡೋದು ಹೈಯರ್ ಲೆವೆಲ್ ಮಾಡ್ತಾರೆ. ಸೊ ಅವ್ರು ಮಾಡುವಾಗ ನಿಮ್ಗೆ ಅರ್ಥ ಆಗುತ್ತೆ, ಎಸ್ ದಿಸ್ ಇಸ್ ವಾಟ್ ವಿ ವಾಂಟೆಡ್ ಅಂತ. ಸೊ ಅದಕ್ಕಾಗಿ ಸಕ್ಸಸ್ ರೇಟ್ ಚೆನ್ನಾಗಿದೆ. ಇನ್ನೊಂದು ನಮ್ಮ ಅಕಾಡೆಮಿಯಲ್ಲಿ ಲಾಂಗ್ ಟರ್ಮ್ ಪ್ರೋಗ್ರಾಮ್ ಅಂತಾನು ಇದೆ. ಸೊ ಅಂದ್ರೆ PU ಆದ್ಮೇಲೆ ಸೀಟ್ ಸಿಗ್ಲಿಲ್ಲ, ಓಕೆ ದೊಡ್ಡ ಕಾಲೇಜು ಮನೆ ಹತ್ರ ಇದೆ, ಸುತ್ತಮುತ್ತ ಯಾರೋ ಹೇಳಿದ್ರು, ಅವ್ರು ಯಾರೋ ಹೇಳಿದ್ರು ಸೂಪರ್ ಕಾಲೇಜು ಬಂಪರ್ ಕಾಲೇಜು, ನ್ಯೂಸ್ ಚಾನಲ್ ಅಲ್ಲಿ ತಿರ್ಗಾ ಆಡ್ ಬರ್ತಾ ಇದೆ ಅಂತ ಫೀಡ್ ಆಗುತ್ತಲ್ವಾ ಆ ಕಾಲೇಜ್ ಹೋಗ್ಬೇಕಂತ. ಸೊ ಸುಮಾರು ಲಕ್ಷ ಅಂದ್ರೆ 5 ಲಕ್ಷ 4 ಲಕ್ಷ ಪೇ ಮಾಡಿ ಹೋಗ್ತಾರಲ್ವಾ. ಸೊ ಅಂತವ್ರು ಸೀಟ್ ಸಿಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಜನ್ ಬರ್ತಾರೆ, ನೆಕ್ಸ್ಟ್ ಜನ್ ತರ ಲಾಂಗ್ ಟರ್ಮ್ ಕೋಚಿಂಗ್ ಸೆಂಟರ್ಸ್ ಬರ್ತಾರೆ. ಸೊ ಬಂದು ನಮ್ಮ ಹತ್ರ 1 ಇಯರ್ ಬ್ರೇಕ್ ತಗೊಂಡು ನಮ್ಮ ಹತ್ರ ಸೇರ್ಕೊಂಡು ಕೋಚಿಂಗ್ ತಗೊಂಡು ತಿರ್ಗಾ ಕರೆಕ್ಷನ್ಸ್ ಮಾಡ್ಕೊಂಡು ಮಾರ್ಕ್ಸ್ ಇಂಪ್ರೂವ್ ಮಾಡ್ಕೊಂಡು ನೀಟ್ ಕ್ಲಿಯರ್ ಮಾಡ್ಕೊಂಡು ಆವಾಗ MBBS ಸೇರ್ಕೊಂಡ್ಬಿಡ್ತಾರೆ. ಸೊ ಅಂಥವು ಪ್ರೋಗ್ರಾಮ್ ಅಂತಾರೆ ಲಾಂಗ್ ಟರ್ಮ್ ಅಂತಾರೆ. ನೆಕ್ಸ್ಟ್ ಜನ್ ಅಕಾಡೆಮಿ, ನೆಕ್ಸ್ಟ್ ಜನ್ ಡಾಕ್ಟರ್ಸ್ ಅಕಾಡೆಮಿ ಅಂತ ಇದೆ. ಸೊ ನಮ್ಮ ಹತ್ರ ನೀಟ್ ಲಾಂಗ್ ಟರ್ಮ್ ಪ್ರೋಗ್ರಾಮ್, PU ಜೊತೆಯಲ್ಲಿ ನೀಟ್ ಲಾಂಗ್ ಟರ್ಮ್ ಪ್ರೋಗ್ರಾಮ್ ಇದೆ. ಈ ಲಾಂಗ್ ಟರ್ಮ್ ಪ್ರೋಗ್ರಾಮ್ ಮಾಡ್ಬೇಕು ಅಂದ್ರೆ ಎಕ್ಸ್ಪೀರಿಯನ್ಸ್ ಇರೋರು, ಈ ತರ ಮಾಡೋ ಟೀಚರ್ಸ್ ಇದ್ರೇನೆ ವರ್ಕೌಟ್ ಆಗುತ್ತೆ. ಇಲ್ಲಾಂದ್ರೆ ಏನಪ್ಪಾ ನಮ್ಮ ಊರಲ್ಲೇ ಸಕ್ಕತ್ ನಮ್ ಸಾರೇ ಚೆನ್ನಾಗಿ ಮಾಡ್ತಾ ಇದ್ರು, ನೀವೇನ್ ಮಾಡ್ತಾ ಇದ್ರು ಸರ್, ನಾನು ಖಾಲಿ ಮಾಡ್ತೀನಿ ಅಂತಾರೆ ಅಲ್ವಾ. ಸೊ ಅದಕ್ಕಾಗಿ ಎಕ್ಸ್ಪೀರಿಯನ್ಸ್ ಟೀಚರ್ಸ್, ಅನುಭವ ಇರೋದ್ರಿಂದ ಅವ್ರು ಚೆನ್ನಾಗಿ ಮಾಡ್ತಾರೆ, ಅವರು ಇವ್ರಿಗೆ ಸಕ್ಸಸ್ ಮಾಡ್ತಾರೆ. ಈಗ PU ಅವ್ರಿಗೆ ಬೆನಿಫಿಟ್ ಏನಂದ್ರೆ ಆ ಲಾಂಗ್ ಟರ್ಮ್ ಟೀಚರ್ಸ್ ಯಾರಿದಾರೋ ಅವರೇ ಬಂದು PU ಮಾಡ್ತಾರೆ ನೆಕ್ಸ್ಟ್ ಜನ್ ಅಕಾಡೆಮಿಯಲ್ಲಿ. ಅದಕ್ಕಾಗಿ ನೆಕ್ಸ್ಟ್ ಜನ್ ಅಕಾಡೆಮಿಯಲ್ಲಿ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ ಅಲ್ವಾ. ಅದಕ್ಕೆ ನೆಕ್ಸ್ಟ್ ಜನ್ ಅಕಾಡೆಮಿ ಇಸ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಅಕಾಡೆಮೀಸ್ ಇನ್ ಬ್ಯಾಂಗ್ಳೂರ್. ಸೊ ನಮ್ಗೆ ಟಾಪ್ 5 ರೇಟಿಂಗ್ಸ್ ಕೊಟ್ಟಿದ್ರು. ಸೊ ಏನಕ್ಕೆ ಅಂದ್ರೆ ಅದು ನಮ್ಮ ಕಮಿಟ್ಮೆಂಟ್ ಆಗಲಿ, ನಮ್ಮ ಟೀಚಿಂಗ್ ಸ್ಟಾಫ್ ಆಗಲಿ, ನಮ್ಮ ಸಪೋರ್ಟಿಂಗ್ ಸ್ಟಾಫ್ ಆಗಲಿ ಎಲ್ಲರೂ ಇದ್ದಾರೆ. ಸೊ ಅದಕ್ಕಾಗಿ ಸೊ ನೀವು ಒಂದ್ ವೇಳೆ ಏನಾದರೂ ಕನ್ಫ್ಯೂಷನ್ ಇದ್ರೆ, ಎಸ್ ನೀವು ನೆಕ್ಸ್ಟ್ ಜನ್ ಅಕಾಡೆಮಿ ಬನ್ನಿ, ನಮ್ಮ ಹಾಸ್ಟೆಲ್ ನೋಡ್ರಿ, ನಮ್ಮ ಕಾಲೇಜ್ ನೋಡ್ರಿ, ಮಕ್ಳು ಇರ್ತಾರೆ, ಬೇರೆಯವ್ರು ಅವ್ರ ಸೀನಿಯರ್ಸ್ ಇರ್ತಾರೆ, ಲಾಂಗ್ ಟರ್ಮ್ ಸ್ಟೂಡೆಂಟ್ಸ್ ಇರ್ತಾರೆ, PU ಸ್ಟೂಡೆಂಟ್ಸ್ ಇರ್ತಾರೆ, ಮಾತಾಡ್ರಿ, ಎಲ್ಲ ರೀತಿ ನೋಡ್ಕೊಂಡು ಅನುಕೂಲ ಆಯ್ತು ಅಂದ್ರೆ ಸೇರ್ಕೊಳ್ಳಿ. ಸೊ ಈ ರೀತಿ ಮಾಡಿದ್ರೆ ನಿಮ್ಗೆ ಖಂಡಿತ ಬೆನಿಫಿಟ್ ಇರುತ್ತೆ. ಸೊ ಈ ಪಾಯಿಂಟ್ಸ್ ಎಲ್ಲ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಜನ್ ಅಕಾಡೆಮಿ ಇದೆಲ್ಲಾನು ಕಮಿಟೆಡ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಒಳ್ಳೆ ಪೊಸಿಷನ್ ಅಲ್ಲಿ ಇದೀವಿ. ಸೊ ನಿಮ್ಗೆ ಬೇಕಾದ್ರೆ ನಮ್ಮ ಗೂಗಲ್ ರಿವ್ಯೂಸ್ ಆಗಲಿ, ಯೂಟ್ಯೂಬ್ ಕಾಮೆಂಟ್ಸ್ ಆಗಲಿ, ಸುಮಾರು ಸೋಷಿಯಲ್ ಮೀಡಿಯಾ ಅಲ್ವಾ, ನೀವೇನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಏನು ಬೇಕಾದ್ರೆ ಅದು ಮಾತಾಡಿದ್ರೆ ಮಕ್ಕಳಿಗೆ ತೊಂದರೆ ಮಾಡ್ತಾರೆ, ರೈಟ್. ಸೊ ಅದಕ್ಕಾಗಿ ನೆಕ್ಸ್ಟ್ ಜನ್ ಅಕಾಡೆಮಿ ಯಾವಾಗ್ಲೂ ಅಸರ್ಟಿವ್ ಆಗಿರುತ್ತೆ, ಸ್ಟೂಡೆಂಟ್ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಇರುತ್ತೆ, ದೊಡ್ಡ ಕ್ಯಾಂಪಸ್ ಇದೆ. ಸೊ ಮಕ್ಕಳಿಗೆ ಒಂದು ಪೀಸ್ಫುಲ್ ಎನ್ವಿರಾನ್ಮೆಂಟ್ ಇರುತ್ತೆ. ಇದು ಬಂದು ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರಲ್ಲಿದೆ. ಸೊ ನಿಮ್ಮ ಹುಸ್ಕೂರ್ ಗೇಟ್ ಗೊತ್ತಿರ್ಬೋದು, ಹುಸ್ಕೂರ್ ಗೇಟ್ ಇಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ. ಸೊ ಬರೋದು ಹೋಗೋದು ಈಸಿ ಆಗಿರುತ್ತೆ. ಸೊ ಲೋಕಲೈಟ್ಸ್ ಆರಾಮಾಗಿ ಬಂದು ಹೋಗ್ಬೋದು. ಸೊ ಈ ನಾನ್ ಲೋಕಲೈಟ್ಸು ಈಗ ನಾರ್ತ್ ಕರ್ನಾಟಕ ಆಗಲಿ, ಮಿಡಲ್ ದಕ್ಷಿಣ ಕನ್ನಡ ಡಿಸ್ಟಿಕ್ ಆಗಲಿ, ಇಲ್ಲಾಂದ್ರೆ ಬೇರೆ ಡಿಸ್ಟಿಕ್ ಇಂದ ಸುಮಾರು ಜನ ಬರ್ತಾರೆ ಬೆಂಗಳೂರಿಗೆ. ಸೊ ಈಗ ನಮ್ಗೆ ಮೆಟ್ರೋನು ಸ್ಟಾರ್ಟ್ ಆಗ್ತಾ ಇದೆ, ಆರಾಮಾಗಿ ಬಂದು ಹೋಗ್ಬೋದು. ಸೊ ಅದಕ್ಕಾಗಿ ಒಂದ್ಸರಿ ಬನ್ನಿ, ವಿಸಿಟ್ ಮಾಡ್ರಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ಸನ್ನು ಕೊಟ್ಬಿಡ್ತೀವಿ. ಸೊ ನಮ್ಮ ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ಇದಾವೆ. ಸೊ ನಾನು ಕಾಂಟ್ಯಾಕ್ಟ್ ನಂಬರ್ಸ್ ತೋರಿಸ್ತೀನಿ. ಇದು ನಮ್ಮ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಡೀಟೇಲ್ಸ್ ಎಲ್ಲ ಸಿಗುತ್ತೆ ಇದರಲ್ಲಿ. ಸೊ ನಮ್ಮ ಅಕಾಡೆಮಿ ವೆಬ್ಸೈಟ್ ಇದೆ. ಸೊ 7217213004 and 005, ದೀಸ್ ಟು ಆರ್ ಅವರ್ ನಂಬರ್ಸ್. ಸೊ ನಮ್ಮ ಹತ್ರ ಫೋನ್ ಮಾಡ್ರಿ, ನಮ್ಮವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಫೋನ್ ಮಾಡ್ರಿ, ನಿಮ್ಗೆ ಕ್ಲಾರಿಫೈ ಕೊಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಈ ಒಂದು ವಿಡಿಯೋ ನಿಮ್ಗೆ ಒಂದು ಏನಂತಾರೆ, ಟೈಮ್ ಜಾಸ್ತಿ ತಗೊಂಡಿರ್ಬೋದು, ಬಟ್ ಒಂದು ಪಕ್ಕ ಕ್ಲಾರಿಟಿ ಬರಬೇಕು ಅಂತ ಸೊ ಎಲ್ಲ ಡಿಸೈನ್ ಮಾಡಿ ಕೊಟ್ಟಿರೋದು. ಸೊ ಏನಾದರೂ ಸಜೆಷನ್ಸ್ ಇದ್ರೆ ದಯವಿಟ್ಟು ಮೆಸೇಜ್ ಕಳಿಸ್ರಿ. ಈವನ್ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡ್ರಿ, ನಾನು ನೋಡ್ತಾ ಇರ್ತೇನೆ, ಇಲ್ಲಾಂದ್ರೆ ನಮ್ಮ ಟೀಮ್ ನೋಡ್ತಾರೆ. ಸೊ ಆ ರೀತಿ ನಾವು ಬೆಟರ್ ವಿಡಿಯೋಸ್, ಬೆಟರ್ ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡ್ಬೇಕಂತಿದ್ವಿ. ಸೊ ನಮ್ಮೆಲ್ಲರಿಗೇನು ಸಪೋರ್ಟ್ ಮಾಡ್ತಾ ಇದ್ರು. ಸೊ ಅದಕ್ಕಾಗಿ ಧನ್ಯವಾದ ಎಲ್ರಿಗೆ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ಯುವರ್ ಲವ್ ಅಂಡ್ ಸಪೋರ್ಟ್. ಸೈನಿಂಗ್ ಆಫ್.